ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಮಧ್ವಾಯ ಪೂರ್ಣಪ್ರಜ್ಞಾಯ ಸುಖತೀರ್ಥಾಯ ಯೋಗಿನೇ ನಮೋಸ್ತು ಮಾನತೀರ್ಥಾಯ ವ್ಯಾಸಪಾದಾವಲಂಬಿನೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮ್ಯ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೋ ಸಮಸ್ತ ಗುರುಭ್ಯೋ ನಮಃ. ಶ್ರೀ ಶೇಷತೀರ್ಥಗುರುಭ್ಯೋ ನಮಃ. ಭಕ್ತಿಸುಧಾ ವಾಹಿನಿಯವರು ಗೀತಾ ಜಯಂತಿಯ ಪ್ರಯುಕ್ತ ಇಲ್ಲಿವರೆಗೂ ಕೂಡ ಸತತ 12 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ನಡೆಸಿದ್ದಾರೆ. ಇಂದಿನ ದಿನ 13ನೇ ಅಧ್ಯಾಯದ ಪ್ರಶ್ನೋತ್ತರವನ್ನು ಆಚಾರ್ಯರಲ್ಲಿ ನಾವು ಕೇಳಬೇಕಾಗಿ ವಿನಂತಿಸುತ್ತೇನೆ. ಮೊದಲನೇದಾಗಿ ಈ ಅಧ್ಯಾಯದ ಹೆಸರು ಕ್ಷೇತ್ರಜ್ಞ ಯೋಗ ಅಂತ ಹೆಸರಿದೆ. ಇದಕ್ಕೆ ಆಚಾರ್ಯ ನಾನಾ ಜನರು ಕ್ಷೇತ್ರ ಎಂಬುವಂತಹ ಪದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಆ ಅರ್ಥಗಳನ್ನು ನಾವು ಯಾವ ರೀತಿ ಅರ್ಥ ಮಾಡಬೇಕು, ವಿಶೇಷವಾಗಿ ಆ ಗೀತೆಗೆ ಅಭಿಮತವಾಗಿರುವಂತಹ ಕ್ಷೇತ್ರದ ಅರ್ಥ ಏನು ಅಂತ ತಿಳಿಸಿಕೊಡ್ಬೇಕಾಗಿ ಕೇಳ್ತೇವೆ. ಒಳ್ಳೆಯ ಪ್ರಶ್ನೆ. ಕ್ಷೇತ್ರ ಶಬ್ದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ನಾವು ನೋಡಿದಾಗ ಅನೇಕ ಅರ್ಥ ಇವೆ. ಬರೀ ಸಂಸ್ಕೃತದ ಡಿಕ್ಷನರಿ ಇಟ್ಕೊಂಡು ಹೋದರೆ ಕ್ಷೇತ್ರ ಅಂತಂದರೆ ಗದ್ದೆ ಅಂತ ಅರ್ಥ ಬರ್ತದೆ. ಯಾವುದೋ ಹೊಲ ಉಳ್ತಕ್ಕಂಥ ಭತ್ತ ಬೆಳೀತಕ್ಕಂಥ ಗದ್ದೆ ಅಂತ ಅರ್ಥನೂ ಬರ್ತದೆ. ಅಥವಾ ತೀರ್ಥಕ್ಷೇತ್ರ ಅಂತ ನಾವು ಕರಿತೀವಿ. ತೀರ್ಥಕ್ಷೇತ್ರ ಅಂತಂದರೆ ಒಂದು ಸ್ಥಳ ಅನ್ನೋ ಒಂದು ಅರ್ಥ ಕೊಡ್ತದೆ. ದೇವರು ಇರ್ತಕ್ಕಂತಹ ದೇವಿ ಇರ್ತಕ್ಕಂತಹ ಸ್ಥಳವನ್ನು ತೀರ್ಥಕ್ಷೇತ್ರಗಳು ಅಂತ ನಾವು ಕರಿತೀವಿ. ಆದರೆ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಕ್ಷೇತ್ರ ಶಬ್ದ ಈ ಅರ್ಥದಲ್ಲಿ ಬಳಸಿಲ್ಲ. ಯಾಕೆಂದರೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥ ಇದ್ದಾಗ ಪ್ರಸಂಗಾನುಗುಣವಾಗಿ ನಾವು ಬೇರೆ ಅರ್ಥವನ್ನು ಮಾಡ್ಕೊಳ್ತೀವಿ. ಇದು ಎಲ್ಲ ಕಡೆಗೂ ಕೂಡ ಸಮಾನವಾದ್ದು. ಆದರೆ ಗೀತದಲ್ಲಿ ಕ್ಷೇತ್ರಜ್ಞ ಯೋಗ ಅಂತ ಏನು 13ನೇ ಅಧ್ಯಾಯ ಇದೆ, ಇಲ್ಲಿ ಬಳಸಬೇಕಾದ್ರೆ ಕ್ಷೇತ್ರ ಶಬ್ದಕ್ಕೆ ಏನು ಅರ್ಥ ಅಂತೇಳಿ ಕೃಷ್ಣನೇ ಹೇಳಿದ್ದಾನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರ ಮಿತ್ತಿ ಅಭಿಧೀಯತೆ ಅಂತ ಹೇಳಬೇಕಾದ್ರೆ ಕ್ಷೇತ್ರ ಅಂದರೆ ಯಾವುದು ಅಂದರೆ ಈ ಶರೀರವೇ ಅಂತ ಈ ರೀತಿ ಕೃಷ್ಣನೇ ಹೇಳಿದ್ದಾನೆ. ಶರೀರವನ್ನು ಕ್ಷೇತ್ರ ಶಬ್ದದಿಂದ ಬಳಸ್ತೀವಿ, ಕರಿತಾ ಇದ್ದೀನಿ ಇಲ್ಲಿ ಅಂತ. ಪುನಃ ಇಲ್ಲಿ ಪ್ರಶ್ನೆ, ಇದಂ ಶರೀರಂ ಕೌಂತೇಯ ಅಂತ ಹೇಳಿದಾಗ ಯಾವುದು ಇದಂ ಶರೀರಂ ಅಂದರೆ ನಾವು ನೋಡ್ತಕ್ಕಂಥ ಶರೀರವನ್ನು ಕ್ಷೇತ್ರ ಅಂತ ಕಳಿಬೇಕಾಗ ಕೆಲವೊಬ್ಬರು ಈ ರೀತಿ ಭ್ರಮಿಸೋದು ಉಂಟು. ಗೀತೆಯನ್ನು ನೋಡಿದಾಗ ಕ್ಷೇತ್ರ ಅಂದರೆ ಇದಂ ಶರೀರಂ ಅಂತ ಕೃಷ್ಣನೇ ಹೇಳಿದ್ದಾನೆ, ಆದ್ದರಿಂದ ಶರೀರವನ್ನೇ ಕ್ಷೇತ್ರ ಅಂತ ಕರಿಬೇಕು ಅಂತ ಈ ರೀತಿ ಅರ್ಥ ಇಟ್ಕೊಳ್ತಾರೆ. ಆದರೆ ಯಾರೇ ಒಬ್ಬ ವ್ಯಕ್ತಿ ಆ ಒಂದು ಶಬ್ದವನ್ನು ಬಳಸಿದ ಅಂತಂದರೆ ಅವನ ಅಭಿಪ್ರಾಯ ಏನಿದೆ ಅಂತ ಅದೇ ಗ್ರಂಥದಲ್ಲಿ ಅವನ ಬೇರೆ ಬೇರೆ ಮಾತುಗಳನ್ನು ನೋಡಿ ನಾವು ತಿಳಿಬೇಕು, ಅಥವಾ ಅವನದ್ದೇ ಸಂಬಂಧಪಟ್ಟಂಥ ಬೇರೆ ಗ್ರಂಥಗಳಲ್ಲಿ ಅವನೇನು ಹೇಳಿದ್ದಾನೆ ಅಂತ ನೋಡಿ ತಿಳಿಬೇಕು. ಇಲ್ಲಿ ಹೇಳಬೇಕಾದ್ರೆ ಮೊದಲು ಕೃಷ್ಣ ಹೇಳ್ಬೇಕಾದ್ರೆ ಏನು ಹೇಳ್ದ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಹೇಳಿ ಮುಂದೆ ಇನ್ನೂ ಕ್ಷೇತ್ರದ ವಿವರಣೆಗಳನ್ನು ಮುಂದಿನ ಕೆಲವೊಂದು ಶ್ಲೋಕಗಳಲ್ಲಿ ಮಾಡ್ತಾನೆ. ಅದನ್ನು ನೋಡಿದಾಗ ನಮಗೆ ಅಲ್ಲಿ 6ನೇ ಶ್ಲೋಕದಲ್ಲಿ ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಹ ಅಂತ 6ನೇ ಶ್ಲೋಕ. ಹಾಗೆ 7ನೇ ಶ್ಲೋಕದಲ್ಲಿ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ ಅಂಥೇಳಿ, ನಾನು ಏತತ್ ಕ್ಷೇತ್ರಂ ಒಂದಿಷ್ಟು ವಸ್ತುಗಳನ್ನು ಹೇಳಿ ಆ ವಸ್ತುಗಳೆಲ್ಲವೂ ಕೂಡ ಕ್ಷೇತ್ರ ಶಬ್ದವಾಚ್ಯವುಗಳು ಅಂತ, ಬರೀ ಅಷ್ಟು ವಸ್ತುಗಳು ಮಾತ್ರ ಅಲ್ಲ, ಆ ವಸ್ತುಗಳ ವಿಕಾರಗಳು ಕೆಲವೊಂದು ಇದೆಯಲ್ಲ ಅದನ್ನು ಸೇರಿಸಿ ಕ್ಷೇತ್ರ ಶಬ್ದವಾಚ್ಯವಾದದ್ದು ಅಂತ ಹೇಳ್ತಾನೆ. ಯಾವುದದು ಅಂದರೆ ಮಹಾಭೂತಾನಿ, ಪಂಚಮಹಾಭೂತಗಳು, ಅಹಂಕಾರ ತತ್ವ, ಬುದ್ಧಿ ತತ್ವ, ಅವ್ಯಕ್ತ ತತ್ವ, ಇಂದ್ರಿಯಗಳು ಮತ್ತು 10 ವಿಧವಾದ ಇಂದ್ರಿಯಗಳು ಮತ್ತು 5 ವಿಧವಾದಂತಹ ಇಂದ್ರಿಯ ವಿಷಯಗಳು, ರೂಪರಸ ಶಬ್ದ ಸ್ಪರ್ಶಗಳು, ಇಚ್ಛಾ, ದ್ವೇಷ, ಸುಖ, ದುಃಖ, ಇವುಗಳ ಸಮೂಹ ಮತ್ತು ಚೇತನ, ಧೃತಿ, ಇದೆಲ್ಲವೂ ಕೂಡ ಕ್ಷೇತ್ರ ಶಬ್ದವಾಚ್ಯವಾದದ್ದು ಅಂತ ಈ ರೀತಿ ಕೃಷ್ಣನೇ ಹೇಳಿದಾನೆ. ಆದ್ದರಿಂದ ಕೃಷ್ಣ ಹೇಳಿರ್ತಕ್ಕಂತಹ ಕ್ಷೇತ್ರ ಶಬ್ದಕ್ಕೆ ಅರ್ಥ ಏನು ಅಂದರೆ ಇಷ್ಟು ಅರ್ಥಗಳು ಕೂಡ ಅದಕ್ಕಿದೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಹೇಳಬೇಕಾದ್ರೆ ಇಲ್ಲಿ ಹೇಳಿದ್ದಾನೆ, ಮುಂದೆ ಇನ್ನೊಂದು ಕಡೆ ಹೇಳಬೇಕಾದ್ರೆ ಅಲ್ಲಿ ಕ್ಷೇತ್ರಜ್ಞ ಸಂಯೋಗಾತ್, ಈ ಪ್ರಪಂಚ ಹೇಗೆ ಹುಟ್ಟಿತು ಅಂತ ಹೇಳೋ ಪ್ರಸಂಗದಲ್ಲಿ ಒಂದು ಕಡೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದ ಈ ಪ್ರಪಂಚ ಹುಟ್ಟಿದೆ ಅಂತ ಹೇಳ್ತಾನೆ. ಹಾಗಾದರೆ ಕ್ಷೇತ್ರಜ್ಞ ಯಾರು? ಭಗವಂತ ಅಂತ ತೀರ್ಮಾನ. ಕ್ಷೇತ್ರ ಯಾರು ಅಂತಂದರೆ ಅವನೇ ಹೇಳ್ತಾನೆ ಲಕ್ಷ್ಮೀ ದೇವಿ ಅಂತ. ಆದ್ದರಿಂದ ಕ್ಷೇತ್ರಜ್ಞ ಸಂಯೋಗಾತ್ ಅಂತ ಹೇಳಿದಾಗ ಲಕ್ಷ್ಮೀ ದೇವಿಯು ಕೂಡ ಕ್ಷೇತ್ರ ಶಬ್ದವಾಚ್ಯರಾಗ್ತಾಳೆ. ಇಷ್ಟು ಮಾತ್ರ ಅಲ್ಲ, ನಮಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಈ ಏನು ಒಂದು ಪಂಚಭೂತಗಳು, ಅಹಂಕಾರ ತತ್ವ ಇತ್ಯಾದಿಗಳನ್ನೆಲ್ಲ ಹೇಳ್ಕೊಂಡು ಹೋಗಿದಾನಲ್ಲ,
ಈ ಶಬ್ದಗಳಿಂದ ವಾಚ್ಯವಾದದ್ದು ಬರೀ ವಸ್ತುಗಳು ಮಾತ್ರ ಅಲ್ಲ, ಅಂದರೆ ಜಡವಾದ ವಸ್ತುಗಳು ಮಾತ್ರ ಅಲ್ಲ, ಅದರ ಅಭಿಮಾನಿ ದೇವತೆಯನ್ನು ಇಟ್ಟುಕೊಳ್ಬೇಕು. ಯಾವತ್ತು ಅಭಿಮನ್ಯವಾದ ವಸ್ತುವಿನ ಶಬ್ದವನ್ನು ಬಳಸಿದರೆ ಅಭಿಮಾನಿ ದೇವತೆಯನ್ನು ಕೂಡ ನಾವು ಇಟ್ಕೊಳ್ಬೇಕು ಅಂತ ಇದೆ ಅಂತ ಹೇಳಿ ಒಂದು ಪ್ರಮಾಣ ಕೊಟ್ಟು, ಹಾಗಾಗಿ ಇದರ ಎಲ್ಲ ಅಭಿಮಾನಿ ದೇವತೆಗಳು ಕೂಡ ಕ್ಷೇತ್ರ ಶಬ್ದ ವಾಚ್ಯರಾಗ್ತಾರೆ ಅಂತ ಇದಿಷ್ಟು ವಿಚಾರಗಳನ್ನು ಕೃಷ್ಣನ ಮಾತು ಮತ್ತು ಕೃಷ್ಣನದೇ ಮತ್ತೊಂದು ಅವತಾರವಾಗಿರ್ತಕ್ಕಂಥ ವೇದವ್ಯಾಸ ದೇವರು ಪುರಾಣಾದಿಗಳಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ನೋಡಿದಾಗ ಕ್ಷೇತ್ರ ಶಬ್ದಕ್ಕೆ ಇಷ್ಟ ಅರ್ಥ ಇದೆ. ಹಾಗಾದರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯವಿಧೀಯತೆ ಅಂತ ಹೇಳಿದ್ನಲ್ಲ, ಹಾಗಾದರೆ ಅಲ್ಲಿ ಇಷ್ಟೆಲ್ಲ ಮುಂದೆ ಹೇಳೋದಿದ್ರೆ ಹಾಗಾದ್ರೆ ಇದಂ ಶರೀರಂ ಅಂತ ಯಾಕೆ ಹೇಳ್ದ? ಶರೀರವನ್ನು ಕ್ಷೇತ್ರ ಶಬ್ದ ವಾಚ್ಯ ಅಂತ ಯಾಕೆ ಹೇಳ್ದ? ಯಾಕಂದರೆ ಶರೀರ ಅಂದರೆ ಅವೆಲ್ಲ ಸೇರಿದ್ದೆ ಅಲ್ವಾ ಅಂತಂದರೆ ಅಲ್ಲಿ ಶರೀರ ಶಬ್ದ ಕ್ಷೇತ್ರ ಶಬ್ದಕ್ಕೆ ನೀವು ಹೆಂಗೆ ಪ್ರಶ್ನೆ ಮಾಡ್ತೀರಿ, ಹಾಗೆ ಶರೀರ ಶಬ್ದದಿಂದ ಯಾವುದನ್ನು ಇಟ್ಕೊಂಡಿದ್ದಾನೆ ಅಂತ ನಾವು ನೋಡಬೇಕು. ಶರೀರ ಅಂತಂದರೆ ನಮ್ಮ ಈ ಶರೀರ ಜೀವರಿಗೆ ಅವರಿಗೆ ಭೋಗ ಸಾಧನವಾಗಿರ್ತಕ್ಕಂಥ ಶರೀರ ಅಂತ ಅರ್ಥ ಅಲ್ಲ. ಇನ್ನೇನು ಅಂತಂದರೆ ಶರೀರ ಅಂತಂದರೆ ಅಲ್ಲಿ ಅದನ್ನು ಶಬ್ದ ಒಡೆದ್ರೆ ಶರ್ ಈರ ಅಂತ ಅರ್ಥ ಆಗ್ತದೆ. ಶರ್ ಅಂದರೆ ಶೂ ಹಿಂಸಾ ಎಂ ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂಥ ಶಬ್ದ. ಅಂದರೆ ಹಿಂಸಾ ಅನ್ನೋ ಅರ್ಥ ಕೊಡ್ತದೆ. ಅದರಿಂದ ಹಿಂಸಾ ಹೇತುವಾಗಿರ್ತಕ್ಕಂಥದ್ದು ಮತ್ತು ಈರ ಅಂದರೆ ಪ್ರೇರಿಸಲ್ಪಟ್ಟದ್ದು, ಭಗವಂತನಿಂದ ಪ್ರೇರಿಸಲ್ಪಟ್ಟದ್ದು. ಯಾವುದು ಜೀವನಿಗೆ ಹಿಂಸಾ ಹೇತುವಾಗಿದೆಯೋ, ಯಾವುದು ಭಗವಂತನಿಂದ ಪ್ರೇರಿಸಲ್ಪಡುತ್ತೋ ಅದನ್ನು ಶರೀರ ಅಂತ ಕರಿತೀವಿ. ಬರೀ ಇದು ನಮಗೆ ಬುದ್ಧಿ ಇದೆ, ನಾವೇನೋ ಅರ್ಥ ಹೇಳಲಿಕ್ಕೆ ಬರ್ತದೆ ಅಂತ ಹೇಳಿರೋದಲ್ಲ, ಇದಕ್ಕೆ ಪ್ರಮಾಣವೂ ಇದೆ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರತೆ ಚ ಯತ್ ಅವ್ಯಕ್ತಾದಿ ಶರೀರಂ ತತ್. ಅವ್ಯಕ್ತಾದಿಗಳು ಅಂದರೆ ಈಗೇನು ಮುಂದೆ ಕೃಷ್ಣ ಹೇಳ್ತಾನೆ, ಆ ಅವ್ಯಕ್ತಾದಿಗಳೇ ಯಾಕೆ ಜೀವನಿಗೆ ಅವು ಹಿಂಸಾ ಹೇತುವಾಗಿವೆ. ಅವು ಹಿಂಸಕ್ಕೂ ಕಾರಣ ಆಗುತ್ತೆ, ಬರೀ ಹಿಂಸೆ ಮಾತ್ರ ಕೊಡುತ್ತಂತ ಅರ್ಥ ಅಲ್ಲ, ಹಿಂಸಕ್ಕೂ ಕಾರಣ ಆಗುತ್ತೆ. ಮತ್ತು ಅವೆಲ್ಲವನ್ನು ಕೂಡ ಭಗವಂತ ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಶರೀರ ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಅವ್ಯಕ್ತಾದಿಗಳು ಅಂತ. ಹಾಗೆ ಕ್ಷೇತ್ರ ಶಬ್ದ ವಾಚ್ಯ ಯಾಕೆ ಅನ್ನೋದಕ್ಕೂ ಕೂಡ ಅದೇ ಪ್ರಮಾಣದಲ್ಲಿ ಕೊಡ್ತಾರೆ. ಕ್ಷೀಯತೆ ಅತ್ರಯತ್ ಕ್ಷೇತ್ರಂ ಅಂತ. ಇದನ್ನು ಕ್ಷೇತ್ರ ಅಂತಲೂ ಕರೀತಾರೆ ಅವ್ಯಕ್ತಾದಿಗಳನ್ನು. ಯಾಕೆ ಅಂತಂದರೆ ಭಗವಂತ ಇಲ್ಲಿ ವಾಸ ಮಾಡ್ತಾನೆ. ಕ್ಷೀಯತೆ ಅಂದರೆ ಸ್ಥೀಯತೆ ಅಂತ ಅರ್ಥ. ಭಗವಂತ ವಾಸ ಮಾಡ್ತಾನೆ, ಅದರಿಂದ ಇದನ್ನು ಕ್ಷೇತ್ರ ಅಂತ ಕರೀತಾರೆ ಅಂತ. ಹೀಗಾಗಿ ಕ್ಷೇತ್ರ ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಅವ್ಯಕ್ತಾದಿಗಳು, ಶರೀರ ಶಬ್ದ ವಾಚ್ಯವಾದದ್ದು ಕೂಡ ಅವ್ಯಕ್ತಾದಿಗಳು. ಆದ್ದರಿಂದ ಒಟ್ಟು ವಿಚಾರ ಮಾಡಿದಾಗ ಭಗವದ್ಗೀತೆಯಲ್ಲಿ ಮತ್ತು ಭಗವಂತನಿಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಶಬ್ದ ವಾಚ್ಯವಾದ್ದು ಯಾವುದು ಅಂತಂದರೆ ಅದು ಈ ಚರಾಚರ ಎಲ್ಲ ಪ್ರಪಂಚ, ಭಗವಂತ ಬಿಟ್ಟು ಎಲ್ಲ ಪ್ರಪಂಚ ಅಂತ ಇಟ್ಕೊಳ್ಬೋದು. ಅದಕ್ಕೂ ಮತ್ತೊಂದು ಪ್ರಮಾಣ ಇದೆ. ಏನು ಅಂದರೆ ಚೇತನಂ ತ್ವೇತತ್ ಸರ್ವಂ ಕ್ಷೇತ್ರಮಿತೀರಿತಂ. ಚೇತನವಾದ ಸಮಸ್ತ ವಸ್ತುವು ಕೂಡ ಅದು ಕ್ಷೇತ್ರ ಅಂತ ಅನಿಸ್ಕೊಳ್ತದೆ. ಆಚಾರ್ಯ ಇದನ್ನು ತಾತ್ಪರ್ಯದಲ್ಲಿ ತಿಳಿಸ್ತಾರೆ ನಮಗೆ. ಚೇತನವಾಗಿರ್ತಕ್ಕಂಥ ಸಮಸ್ತ. ಹಾಗಾಗಿ ಅಚೇತನವಾದ ವಸ್ತು ತಗೊಳುತ್ತೆ, ವಸ್ತು ಕೂಡ ಕ್ಷೇತ್ರ ಶಬ್ದ ವಾಚ್ಯ. ಚೇತನವಾದಂತಹ ಎಲ್ಲ ಚೇತನರು ಕೂಡ ಕ್ಷೇತ್ರ ಶಬ್ದ ವಾಚ್ಯರಾಗ್ತಾರೆ. ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿವರಣೆ ಅದೇ ಪ್ರಮಾಣ ಕೊಡುತ್ತೆ. ಕ್ಷಿತಿರೇತದ್ ಭಗವತಃ, ಇದು ಭಗವಂತನ ಆವಾಸ ಸ್ಥಾನ. ಚೇತನರಾಗಲಿ ಅಚೇತನರಾಗಲಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಆದ್ದರಿಂದ ಕ್ಷಿತಿ ಅವನ ಆವಾಸ ಸ್ಥಾನವಾಗಿದೆ. ಭಗವತಃ ಯದತಃ ಕ್ಷೇತ್ರಮಿತೀರ್ಯತೆ. ಇನ್ನೊಂದಿದೆ, ಏನು ಅಂದರೆ ಕ್ಷಿಣೋತಿ ತ್ರಾತಿ ಚೈವ ಅತಃ ಅಂತ. ಭಗವಂತ ಇದನ್ನು ನಾಶ ಮಾಡ್ತಾನೆ. ಕ್ಷಿಣೋತಿ, ಈ ಎಲ್ಲ ಪ್ರಪಂಚವನ್ನು, ಚರಾಚರಾತ್ಮಕ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ನಾಶನೂ ಮಾಡ್ತಾನೆ. ಸೃಷ್ಟಿ ಕಾಲದಲ್ಲಿ ತ್ರಾಯತೇಚ, ಇದನ್ನು ಸ್ಥಿತಿ, ಅದನ್ನು ರಕ್ಷಣೆಯನ್ನು ಕೂಡ ಮಾಡ್ತಾನೆ. ಆದ್ದರಿಂದ ಇದನ್ನು ಕ್ಷೇತ್ರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಏತತ್ ತಸ್ಮಾತ್ ಕ್ಷೀಣಂ, ಭಗವಂತನಿಂದ ಎಲ್ಲ ಚರಾಚರವಾದ ಪ್ರಪಂಚ ಏನಾಗಿದೆ, ಕ್ಷೀಣವಾಗಿದೆ, ಅಂದರೆ ಅದಕ್ಕಿಂತ ಕೆಳಮಟ್ಟದ್ದಾಗಿದೆ. ಅವನು ಸರ್ವೋತ್ತಮನಾಗಿದ್ದಾನೆ ಮತ್ತು ಅದನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇದನ್ನು ಕ್ಷೇತ್ರ ಅಂತ ಕರೀತಾರೆ ಅಂತ. ಹಾಗಾಗಿ ಭಗವಂತ ಬಿಟ್ಟು ಇನ್ನೆಲ್ಲ ಸಮಸ್ತ ಪ್ರಪಂಚವು ಕೂಡ ಕ್ಷೇತ್ರ ಶಬ್ದ ವಾಚ್ಯವಾದದ್ದು ಅಂತ ಈ 13ನೇ ಅಧ್ಯಾಯದಲ್ಲಿ ಭಗವಂತ ಅಭಿಪ್ರಾಯ ಪಡ್ತಕ್ಕಂಥ. ಆದರೆ ಕ್ಷೇತ್ರ ಶಬ್ದಕ್ಕೆ ಅವ್ಯಕ್ತ ಅಂತ ಅರ್ಥ ಅಂತ ಹೇಳಿದರೆ ಶರ್ ಹಿಂಸಾಯ ಅಂದರೆ ಶರ್ ಹಿಂಸಾಯ ಧಾತು ನಿಷ್ಪನ್ನವಾಗಿದ್ದು ಅಂತ ಹೇಳ್ತೀರಿ. ಆದರೆ ಲೋಕದಲ್ಲಿ ಕ್ಷೇತ್ರ ಎಂಬುವಂತಹ ಶಬ್ದಕ್ಕೆ ಜೀವ ಅಂತ ಕೆಲವರು ಕರೀತಾರೆ. ಇದು ನಾವು ಅದಕ್ಕೆ ಉತ್ತರನೋ ಸರಿನಾ ಅಥವಾ ತಪ್ಪ, ಹೇಗೆ? ಈಗ ಚೇತನವಾಗಿರ್ತಕ್ಕಂಥ ಸಮಸ್ತ ಜಗತ್ತು ಕೂಡ ಕ್ಷೇತ್ರ ಶಬ್ದ ವಾಚ್ಯವಾದ್ದು ಅಂತ ಹೇಳಿದ್ರೆ ಜೀವ ಅನ್ನೋ ಅರ್ಥ ಸರಿ, ಆದರೆ ಜೀವ ಅನ್ನೋದು ಮಾತ್ರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಜೀವ ಬಿಟ್ಟು ಅನೇಕ ಅರ್ಥ ಇದೆ. ಆದ್ದರಿಂದ ಜೀವ ಅಂತ ಅರ್ಥ ಇಟ್ಕೊಂಡ್ರೆ ತಪ್ಪಿಲ್ಲ ನಮ್ಮ ಪ್ರಕಾರ. ಯಾಕಂದ್ರೆ ನಾವು ಚೇತನವಾದ ಸಮಸ್ತ ವಸ್ತು ಅಂತ ಹೇಳ್ಬಿಟ್ಟಿದ್ದೀವಿ. ಆದ್ದರಿಂದ ಅದೇ ರೀತಿಯಾಗಿ ನಾವು
ಇರುವಂತಹ 18 ಅಧ್ಯಾಯಗಳಲ್ಲಿ ಕೆಲವು ಅಂಶಗಳನ್ನು ಭಗವದ್ಗೀತೆಯನ್ನು ಕಲಿಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಇದರಲ್ಲಿ ಅಂದರೆ ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗದಲ್ಲಿ ವಿಶೇಷವಾಗಿ ತಿಳಿಯಬೇಕಾದಂತಹ ವಿಷಯಗಳು ಯಾವುವು? ನಾವು ತಿಳಿಬೇಕಾದಂತಹ ವಿಷಯಗಳು ನಾವು ತಿಳಿಬೇಕಾಗಿರ್ತಕ್ಕಂತಹ ವಿಷಯಗಳು ಹೇಳೋಕ್ಕಿಂತ ಮುಂಚೆ ನೀವೊಂದು ಪ್ರಶ್ನೆ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕ್ಷೇತ್ರ ಅಂತ ಬಂದ ತಕ್ಷಣ ಕ್ಷೇತ್ರಜ್ಞ ಯೋಗ ಅಂತ ಹೇಳ್ತಾ ಇದ್ರಿ, ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ಕ್ಷೇತ್ರಜ್ಞನ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಅದನ್ನು ಹೇಳಿ ಇದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಯನ್ನು ನಾನೇ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಹಜ ಮಾಡಬೇಕು, ಜಿಜ್ಞಾಸುಗಳಿಗೆ ಬರ್ತದೆ. ಅದರಿಂದ ಕ್ಷೇತ್ರಜ್ಞ ಅಂದರೆ ಯಾರು ಅಂತ ಇಲ್ಲೇ ದೊಡ್ಡ ಗೊಂದಲ ಇರೋದು. ಇವತ್ತೇನಾಗಿದೆ ಅಂದರೆ ಕ್ಷೇತ್ರ ಏನು ಬೇಕಾದ್ರೂ ತಿಳ್ಕೊಳ್ಳಿ, ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಕ್ಷೇತ್ರಜ್ಞ ಅಂದರೆ ಯಾರು? ಜೀವನ. ಅಲ್ಲಿ ಏನಾಗಿದೆ, ಭಗವದ್ಗೀತೆಯನ್ನು ಅನೇಕ ಹಿನ್ನೆಲೆ, ಅನೇಕ ಭಾವನೆ ಇರತಕ್ಕಂಥವ್ರು ಎಲ್ಲರೂ ಓದ್ತಾರಾದ್ರಿಂದ ಪ್ರತಿಯೊಬ್ಬರು ಕೂಡ ಅವ್ರದೇ ರೀತಿಯಿಂದ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಭಗವಂತ ಯಾವ ರೀತಿ ಇಟ್ಕೊಂಡು ಅವನು ಬರೆದಿದ್ದಾನೆ ಅಂತ ಆಲೋಚನೆ ಮಾಡೋದಿಲ್ಲ. ನನಗೆ ಯಾವ ರೀತಿ ಬೇಕೋ ಅದನ್ನು ನಾನು ಭಗವದ್ಗೀತೆಯಲ್ಲಿ ನೋಡ್ತೀನಿ. ಇದು ಆಗೋಗಿದೆ. ಹಾಗಾಗಿ ಕ್ಷೇತ್ರಜ್ಞ ಅಂದ ತಕ್ಷಣ ಕೆಲವೊಬ್ಬರು ಕ್ಷೇತ್ರಜ್ಞ ಅಂದರೆ ಕ್ಷೇತ್ರ ಅಂದರೆ ಇದೆಲ್ಲ ಪ್ರಪಂಚ ಅಂತ ಅರ್ಥ ಇಟ್ಕೊಂಡಾಗ ಇದನ್ನು ತಿಳಿದವನು ಅಂತಂದರೆ ಭಗವಂತ ಅಂತ ಅರ್ಥ ಮಾಡ್ಕೋತಾರೆ. ಇನ್ನು ಕೆಲವೊಬ್ಬರು ಕ್ಷೇತ್ರ ಅಂದರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ಅಭಿಧೀಯತೆ ಅಂತ ಹೇಳಿದ್ರಿಂದ ಶರೀರ ಅನ್ನೋದೇನಿದೆ ಅದು ಕ್ಷೇತ್ರ. ಹಾಗಾದರೆ ಅಲ್ಲಿ ವಾಸ ಮಾಡ್ತಕ್ಕಂಥವ್ನ ಜೀವ, ಆದ್ದರಿಂದ ಅವನೇ ಕ್ಷೇತ್ರಜ್ಞ ಅಂತ ಈ ರೀತಿ ಅರ್ಥ ಮಾಡಿಕೊಂಡು ಆ ಕ್ಷೇತ್ರಜ್ಞ ಭಗವಂತನಿಂದಲೂ ಭಿನ್ನ ಅಲ್ಲ ಅಂತ ಅರ್ಥ ಹೀಗೆಲ್ಲ ಮಾಡಿ ಕ್ಷೇತ್ರಜ್ಞ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡೋದಿದೆ. ಆದರೆ ನಮ್ಮಲ್ಲಿ ಏನು ಶ್ರೀಮದ್ ಆಚಾರ್ಯರ ಹಿನ್ನೆಲೆ, ಅವರು ಹೇಳ್ತಕ್ಕಂಥ ಸರ್ವಮೂಲದ ಹಿನ್ನೆಲೆಯಿಂದ ನೋಡಿದಾಗ ಕ್ಷೇತ್ರಜ್ಞ ಅಂದರೆ ಯಾರು ಅಂತಂದರೆ ಕ್ಷೇತ್ರಜ್ಞ ಅಂತಂದರೆ ಭಗವಂತ. ಈಗ ಇಲ್ಲಿ ಪ್ರಶ್ನೆ ಬರುತ್ತೆ, ಕ್ಷೇತ್ರಜ್ಞ ಅಂದರೆ ಭಗವಂತ ಅಂತ ಯಾಕೆ ಹೇಳಬೇಕು? ಕ್ಷೇತ್ರ ಅಂದರೆ ನೀವು ಹೇಳಿದ್ರಿ ಒಪ್ಕೊಳ್ಳೋಣಂತೆ. ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ. ಆದ್ದರಿಂದ ಕ್ಷೇತ್ರವನ್ನು ಯಾರು ತಿಳಿದಿರ್ತಾನೋ ಅವನು ಕ್ಷೇತ್ರಜ್ಞ ಅಂದಾಗ ಇವು ಎಲ್ಲ ವಸ್ತುಗಳನ್ನು ಜೀವ ತಿಳಿದಿದ್ದಾನಲ್ವ, ತಿಳಿದಿದ್ದಾನಾದ್ರಿಂದ ಜೀವನ ಕ್ಷೇತ್ರಜ್ಞ ಅನ್ನಲಿ ತೊಂದರೆ ಇಲ್ಲ. ಯಾಕಂದರೆ ಶಾಸ್ತ್ರ ಓದಿದಾಗ ಕೆಲವೊಂದು ಕಣ್ಣು ಮುಂತಾದವುಗಳಿಂದ ನೋಡಿದಾಗ ನಾವು ಈ ಎಲ್ಲ ವಸ್ತುಗಳು ನಮಗೆ ಕಾಣಿಸ್ತವೆ. ಆದ್ದರಿಂದ ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ ಅಂದರೆ ಜೀವ ಅಂತ ಅರ್ಥ ಇಟ್ಕೊಳ್ಳೋದೇನು ವಾಸ್ತವವಾಗಿ ಮೇಲ್ನೋಟಕ್ಕೆ ತಪ್ಪಾಗೋದಿಲ್ಲ. ಆದರೆ ಶ್ರೀಮದ್ ಆಚಾರ್ಯರು ಮಾತ್ರ ಕ್ಷೇತ್ರಜ್ಞ ಅಂತಂದರೆ ಭಗವಂತ ಅಂತಲೇ ಅರ್ಥ ಇಟ್ಕೊಳ್ಬೇಕು ಅಂತ. ಯಾಕೆಂದರೆ ಯಾವುದೇ ಒಂದು ಅರ್ಥ ಇಟ್ಕೊಳ್ಬೇಕಾದ್ರೆ ಅಸಾಧಾರಣ್ಯನ ವ್ಯಪದೇಶ ಭವಂತಿ ಅಂತ, ಅಂದರೆ ಯಾವುದೇ ಒಂದು ಹೆಸರು ಇಡಬೇಕಾದ್ರೆ ಅದರಲ್ಲಿ ಏನೊಂದು ವಿಶೇಷತೆ ಇರಬೇಕು, ಆವಾಗ ಮಾತ್ರ ಆ ಹೆಸರು ಬರ್ತದೆ. ಉದಾಹರಣೆಗೆ ಹೇಳ್ತೀನಿ, ಶ್ರೀಮಂತರು ಅಂತ ಹೇಳ್ತೀವಿ. ಶ್ರೀಮಂತರು ಅಂತ ಹೇಳಬೇಕಾದ್ರೆ ಅದು ನಿಜವಾದ ಶಬ್ದದ ಅರ್ಥ ಏನು? ಶ್ರೀಹಿ ಅಸ್ಯ ಅಸ್ತಿತಿ ಶ್ರೀಮಾನ್. ಅದೇ ಕನ್ನಡದಲ್ಲಿ ಶ್ರೀಮಾನ್ ಉಳ್ಳವನು ಶ್ರೀಮಂತ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಶ್ರೀ ಅಂದರೆ ಸಂಪತ್ತು. ಸಂಪತ್ತು ಯಾರ ಹತ್ರ ಇಲ್ಲ? ಎಲ್ಲರ ಹತ್ರ ಇದೆ. ಸಾಮಾನ್ಯ ಒಬ್ಬ ಬಡವ ಇದ್ರೂ ಕೂಡ ಅವನು ಬದುಕಬೇಕಾದ್ರೆ ಏನೋ ಸಣ್ಣ ಪುಟ್ಟ ಸಂಪತ್ತನ್ನು ಇಟ್ಕೊಳ್ಳೇಬೇಕು. ಒಂದು 100 ರೂಪಾಯಿನಾದ್ರೂ ಇಟ್ಕೊಳ್ಳದೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವನನ್ನು ಶ್ರೀಮಂತ ಅನ್ನಲ್ಲ. ಯಾರ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ ಅವ್ರನ್ನ ಮಾತ್ರ ಶ್ರೀಮಂತ ಅಂತಾರೆ. ಯಾಕೆ ಅಂದರೆ ಅಲ್ಲಿ ಒಂದು ವಿಶೇಷತೆ ಇದೆ. ಇವನಲ್ಲಿ ಇಲ್ಲದೆ ಇರತಕ್ಕಂತಹ ವಿಶೇಷತೆ ಅವನಲ್ಲಿ ಇರೋದ್ರಿಂದ ಹೆಚ್ಚು ಎಲ್ಲಿರುತ್ತೋ ಅದನ್ನು ಶ್ರೀಮಂತ ಅಂತ ಕರೆದ ಹಾಗೆ ಕ್ಷೇತ್ರಜ್ಞ ಅಂದರೆ ಈ ಜೀವನ ಕ್ಷೇತ್ರಜ್ಞನೇ ಆಗಿದ್ದಾನೆ ಇಲ್ಲ ಅಂತಲ್ಲ. ಆದರೆ ಕ್ಷೇತ್ರವನ್ನು ಹೆಚ್ಚು ತಿಳ್ಕೊಂಡವನು ಯಾರು? ನಾವು ಕೈಯನ್ನು ಕಾಲನ್ನು ನೋಡಿ ಇದು ಕೈ ಕಾಲು ಅಂತ ತಿಳ್ಕೊಳ್ಬೋದು. ಆದರೆ ಕೈ ಒಳಗೆ ಇರ್ತಕ್ಕಂತಹ ಪ್ರತಿಯೊಂದು ವಿಚಾರಗಳನ್ನು ಅಥವಾ ಇಲ್ಲಿ ಕೈ ಮೇಲಿರ್ತಕ್ಕಂಥ ಪ್ರತಿಯೊಂದು ಅಣುಗಳನ್ನು ಹೀಗೆ ಇಡೀ ಪ್ರಪಂಚವನ್ನು, ಇಡೀ ಪಂಚಭೂತಗಳು, ಅವ್ಯಕ್ತ ತತ್ವ ಇದೆಲ್ಲವನ್ನು ಕೂಡ ನಾವು ಸಾಮಾನ್ಯ ಆಕಾರೇಣ ತಿಳಿದಿರ್ಬೋದು, ವಿಶೇಷ ಆಕಾರೇಣ ತಿಳಿದಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಇಬ್ಬರನ್ನು ಕರೆಯೋಣ ಅಂತ ಏನು ತೊಂದರೆ ಅಂತ ಪ್ರಶ್ನೆ ಬರ್ಬೋದು. ಆಯಿತು, ಅಸಾಧಾರಣ್ಯನ ಉಪದೇಶ ಭವಂತಿ ಅಂತ ಇಟ್ಕೊಳ್ಳೋಣಂತೆ. ಮುಖ್ಯವಾಗಿರೇ ಅವನು, ಅಮುಖ್ಯವಾಗಿ ಇವನು ಅಂತ ಯಾಕೆ ಇಟ್ಕೊಳ್ಬಾರ್ದು ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ನಮಗೇನು, ಶಾಸ್ತ್ರದಲ್ಲಿ ಒಂದು ವಿಚಾರವನ್ನು ಹೇಳಿದರೆ ಶಾಸ್ತ್ರದಿಂದನೇ ನಾವು ಆಲೋಚನೆ ಮಾಡಬೇಕು. ಶಾಸ್ತ್ರದಲ್ಲಿ ಕ್ಷೇತ್ರಜ್ಞ ಶಬ್ದವನ್ನು ಬಳಸಿದ್ದಾರೆ. ಕ್ಷೇತ್ರಜ್ಞ ಸಂಯೋಗ ಅಂತ ಭಗವದ್ಗೀತೆಯಲ್ಲಿ ಬಳಸಿದ್ದಾರೆ. ಹಾಗಾದರೆ ನಾವು ನಮ್ಮ ಮತಿಯಿಂದ ಅದಕ್ಕೆ ಅರ್ಥ ಮಾಡೋದಕ್ಕಿಂತಲೂ ಪುರಾಣಗಳಲ್ಲೋ ವೇದಗಳಲ್ಲೋ ಏನಾದರೂ ಹೇಳಿದಾರಾ ಅಂತ ಆಲೋಚನೆ ಮಾಡಿದಾಗ, ಅಥವಾ ಪುರಾಣ ವೇದಗಳಲ್ಲಿ ಯಾರಲ್ಲಿ ಕ್ಷೇತ್ರಜ್ಞ ಶಬ್ದವನ್ನು ಬಳಸಿದ್ದಾರೆ, ಇಲ್ಲಿ ಸಮುಗ್ಧಾಕರಣ ಇದೆ, ಇನ್ನೊಂದು ಕಡೆ ಎಲ್ಲದು ಸ್ಪಷ್ಟ ಇರ್ಬೋದಲ್ಲ ಅಂತ ನೋಡಿದಾಗ ನಮಗೆ ಕ್ಷೇತ್ರಜ್ಞ ಶಬ್ದ ಅಂತಕ್ಕಂಥದ್ದು ಭಗವಂತನಲ್ಲೇ ಬಳಸಿದ್ದು ಕಾಣ್ತದೆ. ಉದಾಹರಣೆಗೆ ಭಾಗವತದಲ್ಲಿ ಬರುತ್ತೆ, ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿರಜಃ ಪರೇಶಃ ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯಾತ್ಮನ್ ನವಧೀಯಮಾನಃ ಅಂತ ಹೇಳಿಕೊಂಡು ಅಲ್ಲಿ ಸ್ಪಷ್ಟವಾಗಿ ಕ್ಷೇತ್ರಜ್ಞ ಆತ್ಮ ಪುರುಷ ಸಾಕ್ಷಾತ್ ನಾರಾಯಣ ಅಂತ, ಭಗವಾನ್ ನಾರಾಯಣ ಅಂತ ಇಲ್ಲಿ ಕ್ಷೇತ್ರಜ್ಞ ಶಬ್ದವನ್ನು ಎಲ್ಲಿ ಬಳಸಿದ್ದಾರೆ?
ನಾರಾಯಣನಲ್ಲೇ ಬಳಸಿದ್ದಾರೆ. ಆದ್ದರಿಂದ ಕ್ಷೇತ್ರಜ್ಞ ಶಬ್ದ ಮುಖ್ಯವಾಚನ ಅದು ನಾರಾಯಣ, ಅವನ್ನೇ ಇಟ್ಕೊಳ್ಬೇಕು. ಶಾಸ್ತ್ರಗಳಲ್ಲಿ ಎಲ್ಲಾದರೂ ಬಂದರೆ, ನೀವು ಲೋಕದಲ್ಲಿ ಎಲ್ಲ ಯಾರನ್ನಾದ್ರೂ ಬೇಕಾದ್ರೆ ಕ್ಷೇತ್ರಜ್ಞ ಅಂತ ಹೆಸರು ಇಟ್ಕೊಳ್ಳಿ, ನಾವೇನು ಅದನ್ನು ಜೀವನಿಗೆ ಬೇಡ ಅಂತ ಹೇಳಲ್ಲ. ಆದರೆ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಶಾಸ್ತ್ರದಿಂದ ಇಟ್ಕೊಳ್ಬೇಕು. ಇನ್ನೊಂದು ಕಡೆನೂ ಕೂಡ ಬರುತ್ತೆ, ಇಲ್ಲಿ ಜೀವನನ ಇಟ್ಕೊಳ್ಳಿಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲೇ ಈ ಪ್ರಮಾಣ ಇದೆ. ಕ್ಷೇತ್ರಜ್ಞ ಏತ ಮನಸೋ ವಿಭೂತಿ ಜೀವಸ್ಯ ಮಾಯಾ ರಚಿತಸ್ಯ ಅನಿತ್ಯಾಹ ಅವಿರ್ಹಿತಾಶ್ಚಾಪಿ ತಿರೋಹಿತಾಶ್ಚ ಶುದ್ಧೋ ವಿಚಷ್ಟೇಹಿ ಅವಿಶುದ್ಧ ಕರ್ತುಹು ಅಂತ ಒಂದು ಪ್ರಸಂಗ. ಅಲ್ಲಿ ಭಗವಂತ ಜೀವರ ಒಳಗಡೆ ಅವನು ಸ್ವಪ್ನಾವಸ್ಥೆಯಲ್ಲಿ ಅವನು ಏನು ಮಾಡ್ತಾ ಇರ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಮತ್ತು ಬೇರೆ ಅವಸ್ಥೆಗಳಲ್ಲೂ ಕೂಡ ತನ್ನ ಇಚ್ಛೆಯಿಂದ ರಚಿತವಾಗಿರತಕ್ಕಂತಹ ಅವನ ಮನೋವೃತ್ತಿಗಳನ್ನು ನೋಡ್ತಾ ವಿಹಾರ ಮಾಡ್ತಾನೆ ಅಂತ ಹೇಳೋ ಪ್ರಸಂಗದಲ್ಲಿ ಜೀವನ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರಜ್ಞ ಆಗಿರ್ತಕ್ಕಂಥ ವ್ಯಕ್ತಿ ಏತಾಹ ಮನಸೋ ವಿಭೂತಿ, ಮನಸ್ಸಿನ ಈ ವಿಕಾರಗಳನ್ನು ಅವನು ಯಾವ ಮನಸ್ಸಃ ಜೀವಸ್ಯ ಮನಸ್ಸಃ, ಜೀವನ ಮನಸ್ಸಿನ ವಿಭೂತಿಗಳನ್ನು ನೋಡ್ತಾನೆ. ಯಾರು ಕ್ಷೇತ್ರಜ್ಞ ಅಂದಾಗ ಜೀವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಈ ಎರಡು ಪ್ರಮಾಣಗಳನ್ನ ಇಟ್ಕೊಂಡಾಗ ನಮಗೆ ಕ್ಷೇತ್ರಜ್ಞ ಅಂತಂದರೆ ಅವನು ಭಗವಂತ ಆಗಲೇಬೇಕು ಅನ್ನೋದು ಗೊತ್ತಾಗುತ್ತೆ. ಜೀವ ಅಂತ ಇಟ್ಕೊಂಡ್ರೆ ಈ ಅನುಪತ್ತಿ ಬರ್ತದೆ. ಹಾಗೆ ಅಂದರೆ ಎಷ್ಟೋ ಜನ ಇರುವಂತಹ ಒಂದೊಂದು ಅಧ್ಯಾಯದಲ್ಲೂ ಕೂಡ ಇದನ್ನು ತಿಳ್ಕೊಳ್ಬೇಕು ಅಂತ ಪಿಪಾಸಗಳು ಇರ್ತಾರೆ, ಅಂದರೆ ಜ್ಞಾನ ಪಿಪಾಸಗಳು ಇರ್ತಾರೆ. ಅಂತಹ ಜ್ಞಾನ ಪಿಪಾಸಗಳಿಗೆ ಬೇಕಾಗಿರುವಂತಹ ಗುಣಧರ್ಮಗಳು ಯಾವುವು? ಈ 13ನೇ ಅಧ್ಯಾಯದಲ್ಲಿ ತಿಳಿಸುವಂತಹ ಗುಣಧರ್ಮಗಳು ಯಾವುವು? ಒಟ್ಟು ಈ 13ನೇ ಅಧ್ಯಾಯದಲ್ಲಿ ಒಂದು 20 ಗುಣಗಳನ್ನು ಹೇಳಿದ್ದಾರೆ. ಜಿಜ್ಞಾಸುವಾದವನು ಅಥವಾ ಭಗವಂತನ ಹೊಂದಬೇಕು ಅಂತ ಇಚ್ಛೆ ಪಡ್ತಕ್ಕಂಥವನು ಅವನು ಇಷ್ಟು ಗುಣಗಳನ್ನು ಮೈಗೂಡಿಸ್ಕೊಂಡ್ರೆ ಮಾತ್ರ ಆ ಭಗವಂತನ ಪಡೀಲಿಕ್ಕೆ ಸಾಧ್ಯ. ಭಗವಂತ ಸುಲಭ ಹೌದು, ಆದರೆ ಭಗವಂತ ಸುಲಭ ಅಂದ ಮಾತ್ರಕ್ಕೆ ಸುಮ್ಮನೆ ಹಿಂಗೆ ಭಗವಂತ ಅಂತಂದರೆ ಸಿಕ್ಬಿಡೋದಿಲ್ಲ. ಅದಕ್ಕೆ ಬೇಕಾದ ಪರಿಶ್ರಮ, ಯಾವುದೇ ಒಂದು ಫಲ ಪರಿಶ್ರಮ ಇಲ್ಲದೆ ಸಿಕ್ಕರೆ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಭಗವಂತ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾನೆ. ಇಷ್ಟು ಒಂದು 20 ಗುಣಗಳನ್ನು ಮೈ ಜೋಡಿಸ್ಕೊಂಡಿದ್ರೆ ಅವನಿಗೆ ಭಗವಂತ ಜಿಜ್ಞಾಸುವಾದವನು ಭಗವಂತನ ಜ್ಞಾನ ಪಡೀಲಿಕ್ಕೆ ಅವನು ಯೋಗ್ಯನಾಗ್ತಾನೆ ಅಂತ ಒಂದಿಷ್ಟು ವಿಚಾರಗಳನ್ನು ಕೃಷ್ಣನೇ ಹೇಳ್ತಾನೆ. ಅದು ಯಾವುದು ಅಂತಂದರೆ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವ ಇರಬೇಕು, ತನ್ನಲ್ಲಿ ತನ್ನ ಬಗ್ಗೆ ತಾನೇ ಆತ್ಮಶ್ಲಾಘನೆ ಮಾಡ್ಕೊಳ್ತಕ್ಕಂತಹ ಭಾವನೆ ಇರಬಾರ್ದು. ಯಾರು ಸಾಧಕ ಇರ್ತಾನೋ ಅವನು ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ ಅಂತ ಕೆಲವೊಬ್ಬರು ಕೊಚ್ಕೊಳ್ಳೋದು ಅಂತಾರಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ, ಆ ರೀತಿ ಕೊಚ್ಕೊಳ್ಳೋತನ ಭಾವನೆ ಇರಬಾರ್ದು. ಅವನು ಭಗವದ್ಭಕ್ತ ಆದಂತಾದರೆ ಅವನು ಭಗವಂತನ ವಿಚಾರದಲ್ಲಿ ತಲ್ಲಿನ ಹಾಕಬೇಕು ಹೊರತು ತಾನು ಮಾಡಿರ್ತಕ್ಕಂಥ ವಿಚಾರವನ್ನು ಪುನಃ ಪುನಃ ಕೊಚ್ಕೊಳ್ತಕ್ಕಂಥ ಸ್ವಭಾವ ಇರಬಾರ್ದು. ಅದಂಭಿತ್ವಂ, ಇದರಲ್ಲಿ ದಂಭ ಇರಬಾರ್ದು ಅಂತ ಹೇಳ್ತಾರೆ. ದಂಭ ಅಂದ್ರೆ ಏನು ಅಂತಂದರೆ ತಾನು ತನ್ನಲ್ಲಿ ಸ್ವಲ್ಪ ಗುಣಗಳಿರುತ್ತೆ, ಹೆಚ್ಚಿದೆ ಅಂತ ಹೇಳ್ಕೊಳ್ಳೋದು. ನಾನು ಹಾಗೆ, ನಾನು ಹೀಗೆ ಅಂದರೆ ಹಿಂದಿಂದಕ್ಕೆ ಹೀಗೆ, ಇವಾಗಿಂದಕ್ಕೆ ಏನು ವ್ಯತ್ಯಾಸ ಅಂದರೆ ಹಿಂದೆ ತಾನು ಮಾಡಿದ ಸರಿಯಾದ ಕೆಲಸವನ್ನು ಕೂಡ ಅದನ್ನು ಪ್ರಶಂಸೆ ಮಾಡ್ತಾ ಹೋಗೋದು. ನಾನು ಏಕಾದಶಿ ಉಪವಾಸ ಮಾಡಿದೆ, ನಾನು ದೇವರಿಗೆ ನಮಸ್ಕಾರ ಮಾಡಿದೆ ಅಂತ ಇರೋದನ್ನು ಡಂಗುರ ಸಾರ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತಾ ಇದ್ದರೆ ಅದು ಮಾನಿತ್ವ ಅಂತ ಆಗುತ್ತೆ. ಅದನ್ನು ಇರಬಾರ್ದು, ಅಮಾನಿತ್ವ ಅಂತಂದರು. ಅದಂಭಿತ್ವ ಅಂತಂದರೆ ತಾನು ಮಾಡಿರೋ ಸ್ವಲ್ಪ, ನಾನೇ ರೀ ಇವರೆಲ್ಲ ಮನೆ ಕಟ್ಸ್ಕೊಟ್ಟಿದ್ದು ನಾನೇ, ಇವನ್ನೆಲ್ಲ ಸಾಕಿದ್ದು ನಾನೇ, ತಾನೇನೋ ಒಂದು ಇಟ್ಟಿಗೆ ಕಲ್ಲು ಇಟ್ಟು ಬಂದಿರ್ತಾನೆ, ಅದನ್ನು ಮಾಡಿದ್ದಿಷ್ಟು ಅಂತ ಮಾಡಿದ ಸ್ವಲ್ಪ ಹೇಳೋದು ಜಾಸ್ತಿ ಆದರೆ ಅದನ್ನು ದಂಭ ಅಂತಾರೆ. ಅದು ಇರಬಾರದು. ಅಹಿಂಸಾ, ಹಿಂಸೆ ಮನೋವಾಕ್ಕಾಯಗಳಿಂದ ಯಾರಿಗೂ ಹಿಂಸೆ, ನಾವು ಒಂದು ಮಾತಾಡಿ ಮತ್ತೊಬ್ಬರ ಮನಸ್ಸು ನೋಯಿಸಬಾರ್ದು. ಅಥವಾ ನಮ್ಮ ಮನಸ್ಸಲ್ಲಿ ಅವನಿಗೆ ಕೆಟ್ಟದಾಗಲಿ ಅಂತ ಆಲೋಚನೆ ಮಾಡೋದು ಕೂಡ ಅದೊಂದು ಹಿಂಸೆನೇ. ಯಾಕೆ ನಮ್ಮ ಆಲೋಚನೆಯಿಂದಾಗಿ ಏನೋ ಒಂದು ಸಿದ್ಧಿಯಾಗಿ ಅವನಿಗೊಂದು ತೊಂದರೆ ಆಗತ್ತೆ. ಅಥವಾ ಹೊಡಿ ಬಡಿ ಅಂತ ಕೈಗಳಿಂದ ಹಿಂಸೆ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾದ ಹಿಂಸೆಗಳನ್ನು ಮಾಡಬಾರದು. ಶಾಂತಿ, ಮತ್ತೊಬ್ಬರು ಹಿಂಸೆ ಮಾಡಿದ್ರೆ ಸಹಿಸ್ಕೊಳ್ಳೋ ಬುದ್ಧಿ ಇರಬೇಕು. ಅಥವಾ ಏನಾದರೂ ತೊಂದರೆಗಳಾಯಿತು, ಏನೋ ಆಕಸ್ಮಿಕವಾಗಿ ಮತ್ತೊಬ್ಬರಿಂದ ಹೋಗ್ತಾ ಇರ್ತೀವಿ, ಯಾರೋ ಹೋಗ್ತಾ ಇರ್ಬೇಕಾದ್ರೆ ನಮಗೆ ತಾಕತ್ತೆ, ನಾವು ಬೀಳ್ತೀವಿ, ಮತ್ತು ಅವ್ರ ಜೊತೆ ಜಗಳಕ್ಕೆ ಹೋಗೋದು, ಈ ರೀತಿ ಎಲ್ಲ ಮಾಡಬಾರ್ದು. ಅದನ್ನು ಸಹಿಸ್ಕೊಳ್ಬೇಕು. ಆ ಸಹಿಷ್ಣುತ ಗುಣ ಇರಬೇಕು. ಶಾಂತಿ. ಆರ್ಜವ ಅಂತ ರುಜುತಾ ಇರಬೇಕು ಅಂತ. ಒಂದು ಸನ್ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ, ಯಾವುದೋ ಸತ್ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂದರೆ ಮನೋವಾಕ್ಕಾಯಗಳಲ್ಲಿ ಏಕರೂಪತೆ ಇರಬೇಕು ಅಂತ ಹೇಳ್ತಾರೆ. ಆದರೆ ಒಂದು ಉದಾಹರಣೆ ಹೇಳೋದಂತಾದರೆ, ನಾವೇನೋ ಒಂದು ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಅಂತ ಕೈಯಲ್ಲಿ ದೇವರಿಗೆ ತುಳಸಿ ಹಾಕೋದು ಅಥವಾ ಅಭಿಷೇಕ ಮಾಡೋದು, ಈ ರೀತಿ ಮಾಡ್ತಾ ಇರೋದು. ಪಕ್ಕದಲ್ಲಿ ಯಾರಿಗೋ ಅವ್ರು ಏನೋ ತೊಂದರೆ ಮಾಡಿರ್ತಾರೆ, ಅದ್ರ ಬೈತಾ ಇರೋದು, ಮಂತ್ರ ಹೇಳೋದು ಬಿಟ್ಟು ದೇವ್ರ ಕಡೆ ಗಮನ ಕೊಡೋದು ಬಿಟ್ಟು ಅಲ್ಲಿ ಬಾಯಿಂದ ಬೈತಾ ಇರೋದು, ಮನಸ್ಸಲ್ಲಿ ಇನ್ನೇನೋ ಆಲೋಚನೆ ಮಾಡೋದು, ನಾನು ಅಲ್ಲೋಗಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಈ ರೀತಿ
ವಚಸ್ಸೇಕಂ ಮನಸ್ಸೇಕಂ ಅಂತ ಹೇಳಿದಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಅದನ್ನು ಆರ್ಜವ ಅನ್ನಲ್ಲ. ಆರ್ಜವ ಅಂತಂದರೆ ಏಕರೂಪತೆ ಇರಬೇಕು ಮನೋವಾಕ್ ಕಾಯಗಳಲ್ಲಿ. ಇದನ್ನು ಹೇಳ್ತಾನೆ ಕೃಷ್ಣ, ಆರ್ಜವತ ಇರಬೇಕು ಸನ್ಮಾರ್ಗದಲ್ಲಿ. ಆಚಾರ್ಯೋಪಾಸನಂ ಎಲ್ಲ ಇದೆ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅನ್ನಂಗಿಲ್ಲ. ನಮಗೆ ಯಾರು ಗುರುಗಳಿರ್ತಾರೆ, ನಮಗೆ ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ತಂದಿರ್ತಾರೆ ಅಂತಹ ಆಚಾರ್ಯರಾಗಲಿ ಅಥವಾ ಯಾರೋ ಸಾಧಕರಿರ್ತಾರೆ ಅಂಥ ವ್ಯಕ್ತಿಗಳಾಗಲಿ ಅವರು ಉಪಾಸನೆಯನ್ನು ಮಾಡಬೇಕು. ಅವ್ರಿಗೇನಾದರೂ ಸಹಾಯ ಬೇಕಿದ್ರೆ, ಅವ್ರಿಗೇನೋ ಸೇವಾ ಬೇಕಿದ್ರೆ ಅದನ್ನು ಹೋಗಿ ನಾವು ಮಾಡಬೇಕು. ಇದು ಸಾಧಕನಲ್ಲಿ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಚಾರ್ಯೋಪಾಸನಂ. ಶೌಚಂ. ಶೌಚಂ ಅಂದರೆ ಶುದ್ಧಿ. ಏನು ಶುದ್ಧಿ ಅಂತಂದರೆ ಬಾಹ್ಯ ಶುದ್ಧಿ, ಆಭ್ಯಂತರ ಶುದ್ಧಿ ಅಂತ ಎರಡಿದೆ. ಬಾಹ್ಯ ಶುದ್ಧಿ ಅಂತಂದರೆ ನಮ್ಮ ದೇಹವನ್ನು ಶುಚಿಯಾಗಿಟ್ಕೊಳ್ತಕ್ಕಂಥದ್ದು, ನಮ್ಮ ಬಟ್ಟೆಗಳನ್ನು ಶುಚಿಯಾಗಿಟ್ಕೊಳ್ತಕ್ಕಂಥದ್ದು, ಈ ರೀತಿ ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು. ನಾವೇನು ತಪಸ್ಸು ಮಾಡ್ತೀವಿ, ಏನೋ ಒಂದು ಸಾಧನೆ ಮಾಡ್ತೀವಿ ಅಂದರೆ ಆ ಜಾಗ ಶುದ್ಧವಾಗಿರಬೇಕು. ನಾನು ಮಾತ್ರ ಶುದ್ಧವಾಗಿ ಕೂತಿದ್ದೀನಿ, ಮನೆಯೆಲ್ಲ ತಿಪ್ಪಿಯಾಗಿದೆ ಅಂದರೆ ಅದನ್ನು ಭಗವಂತ ಒಪ್ಪೋದಿಲ್ಲ. ಅಥವಾ ನಾನು ಮನಸ್ಸಿಂದ ಶುದ್ಧ ಇದ್ದೀನಿ. ಕೆಲವೊಬ್ರು ಹೇಳ್ತಾರೆ ನನ್ನ ಮನಸ್ಸು ಭಾರಿ ಶುದ್ಧ ರೀ ನಾನು ಅಂತ ಹೇಳ್ತಾ ಇರ್ತಾರೆ. ಮನಸ್ಸು ಭಾರಿ ಶುದ್ಧ, ನೀವು ಹಾಕ್ಕೊಂಡಿರೋ ಬಟ್ಟೆ ಕೊಳಕಾಗಿದೆ, ನಿಮ್ಮ ಕೃತಿ ಶುದ್ಧ ಇಲ್ಲ ಅಂತಂದರೆ ಅದು ಶುದ್ಧಿ ಆಗೋದಿಲ್ಲ. ಆದ್ದರಿಂದ ಬಾಹ್ಯ ಶುದ್ಧಿ ಇರಬೇಕು. ಬಾಹ್ಯ ಶುದ್ಧಿಯಲ್ಲಿ ಇದೆಲ್ಲ ಸೇರುತ್ತೆ. ನಮ್ಮ ದೇಹ, ನಮ್ಮ ವಸ್ತು, ನಮ್ಮ ಎಲ್ಲಗಳು ಶುದ್ಧಿ ಆಗುತ್ತೆ. ಆಂತರ ಶುದ್ಧಿ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ. ಕೆಲವೊಬ್ಬರು ಮನುಶುದ್ಧ ಏನು ಮನುಶುದ್ಧ ಅಂದರೆ ಏನು? ಮನಸ್ಸಲ್ಲಿ ರಾಗದ್ವೇಷಾದಿಗಳು ಇರಬಾರ್ದು. ಮನೆಯಲ್ಲಿ ಅಶುದ್ಧ ಅಂತಂದರೆ ಕಸ ಬೀಳೋದು. ಮನಸ್ಸಲ್ಲಿ ಯಾರು ತಂದು ಕಸ ಒಳಗೆ ಹಾಕ್ಲಿಕ್ಕೆ ಆಗಲ್ಲ. ಯಾಕೆ ನಮಗೆ ಮನಸ್ಸು ಮುಟ್ಲಿಕ್ಕೆ ಆಗಲ್ಲ ಅಂದ್ರೆ ಬೇರೆಯವ್ರು ಹಾಕ್ಲಿಕ್ಕೆ ಆಗಲ್ಲ. ಮನಸ್ಸು ಅಶುದ್ಧ ಆಗೋದು ಅಂತಂದರೆ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ತುಂಬಿಕೊಂಡ್ರೆ ಅದೇ ಕಸ. ಯಾಕೆ ನಮಗೆ ಸಾಧನೆಗೆ ಅದು ಅಡ್ಡಿ. ಅದು ಕಸ ಅಂತ ಯಾವುದನ್ನು ಕರಿತೀವಿ? ನಮಗೆ ಯಾವುದು ಉಪಯೋಗ ಇಲ್ವೋ, ಯಾವ್ದು ತೊಂದರೆ ಕೊಡುತ್ತೋ ಅದು ಕಸ. ಅದು ನಮಗೆ ತೊಂದರೆ ಕೊಡುತ್ತಾದ್ರಿಂದ ಅದನ್ನು ಕಸ ಅಂತ ಕರಿತೀವಿ. ಆ ಕಸಗಳು ಇರಬಾರ್ದು. ಅಂತಹ ಆಂತರ ಶುದ್ಧಿ ಇರಬೇಕು. ಈ ಶೌಚವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಸ್ಥೈರ್ಯ ಅಂತಂದರೆ ನಾವೊಂದು ಶಾಸ್ತ್ರೋಕ್ತ ಕರ್ಮವನ್ನು ಮಾಡಬೇಕಾದ್ರೆ ಅದರಲ್ಲೊಂದು ಧೈರ್ಯ ಇರಬೇಕು. ನಾವು ಮಾಡ್ತಾ ಇರೋದು ಸರಿ ಇದೆ, ನಾವು ಮಾಡೋದ್ರಿಂದ ಒಳ್ಳೇದಾಗತ್ತೆ, ನಾನು ಮಾಡ್ತೀನಿ, ಇಲ್ಲ ನಾವು ಮಾಡ್ತಾರೋ ಸರಿ ಇದೆಯಲ್ಲೋ ಅಥವಾ ಇನ್ನೊಬ್ರು ಏನು ತಿಳ್ಕೊತಾರೋ ಏನೋ, ಈ ರೀತಿಯ ಅಧೈರ್ಯಗಳು ನಾವು ಮಾಡಲೋ ಬೇಡೋ, ಕೆಲವೊಬ್ಬರಿಗೆ ಈ ರೀತಿ ಭಾವನೆಗಳಿರುತ್ತೆ. ಆ ರೀತಿ ಯಾರು ಭಗವಂತನ ತಿಳ್ಕೊಳ್ಬೇಕು ಅಂತ ಜಿಜ್ಞಾಸು ಇದ್ದಾನೆ ಅವನಿಗೆ ತಾನು ಹೋಗ್ತಕ್ಕಂಥ ಸನ್ಮಾರ್ಗದಲ್ಲಿ ಧೈರ್ಯ ಇರಬೇಕು. ಸ್ಥೈರ್ಯಂ. ಆತ್ಮವಿನಿಗ್ರಹ ಅಂತಂದರೆ ಆತ್ಮ ಅಂದರೆ ಮನಸ್ಸನ್ನು ವಿಶೇಷವಾಗಿ ನಿಯಂತ್ರಣ ಮಾಡಬೇಕು ಅಂತ. ಕೆಲವೊಬ್ಬರು ಆತ್ಮವಿನಿಗ್ರಹ ಅಂದರೆ ತಮ್ಮನ್ನು ತಾವು ನಿಯಂತ್ರಣ ಮಾಡ್ಕೊಳ್ಳೋದು ಅಂತ ಏನೋ ಅರ್ಥ ಮಾಡ್ತಾರೆ. ಆ ರೀತಿ ಅರ್ಥ ಅಲ್ಲ. ತಮ್ಮನ್ನು ತಾವು ನಿಯಂತ್ರಣ ಮಾಡೋದು ಅಂತಂದರೆ ಏನರ್ಥ? ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡದೆ ನಮ್ಮನ್ನು ನಾವು ನಿಯಂತ್ರಣ ಮಾಡಲಿಕ್ಕಾಗತ್ತಾ? ಆತ್ಮಶಬ್ದಕ್ಕೆ ಅನೇಕ ಅರ್ಥ ಇದೆ. ಈ ಪ್ರಸಂಗದಲ್ಲಿ ಆತ್ಮ ಅಂದರೆ ಮನಸ್ಸು ಅಂತಲೇ ಅರ್ಥ. ಮನಸ್ಸನ್ನು ನಿಗ್ರಹ ಸಾಮಾನ್ಯ ಮಾಡಿರ್ತೀವಿ, ಸಣ್ಣ ಪುಟ್ಟ ನಿಗ್ರಹ ಮಾಡಿರ್ತೀವಿ. ವಿಶೇಷವಾದ ನಿಗ್ರಹವನ್ನು ಮಾಡಬೇಕು. ನಾವು ಕೂಡ ಮನಸ್ಸು ನಿಗ್ರಹ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಏನೋ ಸಣ್ಣ ಪುಟ್ಟ ನಿಗ್ರಹಗಳು ಹಾಗೇ ಆಗಿರುತ್ತೆ. ಆದರೆ ವಿಶೇಷ ನಿಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇಂದ್ರಿಯಾರ್ಥೇಶು ವೈರಾಗ್ಯಂ. ಇನ್ನೊಂದು ಗುಣ ಇರಬೇಕು. ಇಂದ್ರಿಯಗಳ ಅರ್ಥ ಏನಿದೆ ಅಂದರೆ ನಮ್ಮ ಪಂಚೇಂದ್ರಿಯಗಳಿದೆ. ಪಂಚೇಂದ್ರಿಯಗಳಿಗೆ ಪಂಚ ವಿಷಯಗಳಿವೆ. ಕಣ್ಣು ಒಳ್ಳೆ ರೂಪ ನೋಡಬೇಕು ಅನಿಸುತ್ತೆ. ಕಿವಿ ಒಳ್ಳೆ ಸಂಗೀತ ಕೇಳಬೇಕು ಅನಿಸುತ್ತೆ. ಒಳ್ಳೆ ಅಂದರೆ ನನಗೆ ಹಿತ ಅಂತ ಅನಿಸೋದು ಅಂತ. ಶಾಸ್ತ್ರ ಹೇಳೋದು ಒಳ್ಳೆ ಅಂತ ಹೇಳ್ತಾ ಇಲ್ಲ. ಕಣ್ಣಿಗೆ ನಾವು ಯಾವತ್ತು ನೋಡಬೇಕು ಅಂತ ಅನಿಸೋದು, ಶಾಸ್ತ್ರ ಯಾವುದನ್ನು ಬೇಡ ಅಂದಿರುತ್ತೋ ಅಂಥದ್ದನ್ನೇ ನೋಡಬೇಕು ಅನಿಸುತ್ತೆ. ಅದೇ ನಮಗೆ ಹಿತವಾಗಿರುತ್ತೆ. ಹಾಗೆ ಬಾಯಿ, ನಾಲಿಗೆ ಇವೆಲ್ಲವೂ ಕೂಡ ಶಾಸ್ತ್ರ ನಿಷಿದ್ಧವಾದ ಯಾವ್ಯಾವುದೋ ಪದಾರ್ಥಗಳನ್ನ ತಿನ್ನಬೇಕು, ಅದು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಇಂತಹ ಇಂದ್ರಿಯಾರ್ಥೇಶು ವೈರಾಗ್ಯಂ, ವಿರಾಗ, ಅದರ ಬಗ್ಗೆ ಆಸಕ್ತಿ ಬರಬಾರ್ದು. ಅದು ಬೇಕು ಅಂತ ಅನಿಸ್ಬಾರ್ದು. ಅಂದರೆ ಭಗವಂತ ಬೇಕು ಅಂತಂದಾಗ ನಿಮಗೆ ಬೇರೆ ಕಡೆ ರಾಗ ಇದೆ ಅಂದರೆ ಆ ಕಡೆನೇ ಹೋಗ್ತೀವಿ. ಭಗವಂತ ಆಮೇಲೆ ನೋಡೋಣ ಅಂತ ಅನ್ಕೋತೀವಿ. ಈಗ ನಮಗೆ 5 ಇಂದ್ರಿಯಗಳು ಒಂದಲ್ಲ ಎರಡಲ್ಲ, ನಾವು ನೋಡಿದ್ದೆಲ್ಲ ನೋಡ್ಬಿಡೋಣ ಆಮೇಲೆ ಭಗವಂತನ ಹತ್ರ ಹೋಗೋಣ ಅಂತ ಅನ್ಕೊಂಡ್ಬಿಟ್ರೆ, ಸುಮ್ಮನೆ ಒಂದು ಯಾವುದೋ ಮೊಬೈಲ್ ತೆಗೆದು ನೋಡಿದ್ದೆಲ್ಲ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಆಯುಸ್ಸಿರೋರ್ಗೂ ನೋಡ್ತಾ ಕೂತ್ಕೋತೀವಿ. ಅಷ್ಟು ವಿಷಯಗಳಲ್ಲಿ ಬರ್ತಾ ಇರ್ತವೆ, ಮುಗಿಯೋದೇ ಇಲ್ಲ. ಕೆಲವೊಬ್ರು ಅಂತಾರಲ್ಲ ವಯಸ್ಸಾದ್ಮೇಲೆ ಸಾಧನೆ ಮಾಡ್ಕೊಳ್ಳೋಣ ಅಂತ. ಈಗ ಸಾಧನೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂದರೆ ವಯಸ್ಸಾದ್ಮೇಲೂ ಮಾಡ್ಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಈಗ ಯಾವುದನ್ನು ಮಾಡಿ ಅಭ್ಯಾಸ ಆಗಿರುತ್ತೋ ಮನಸ್ಸು ಅದನ್ನೇ ಬಯಸುತ್ತೆ ಆಮೇಲೂ ಕೂಡ. ಹಾಗೆ ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಇಂದ್ರಿಯಾರ್ಥೇಶು ವೈರಾಗ್ಯಂ. ಮೊದಲಿಂದಲೂ ಕೂಡ ಸ್ವಲ್ಪವಾಗಿ ನಾವು ಇಂದ್ರಿಯಾರ್ಥಗಳಲ್ಲಿ ವಿರಾಗತೆಯನ್ನು ತಗೊಳ್ಬೇಕು. ಅಹಂಕಾರ ಇರಬಾರ್ದು. ಅಹಂಕಾರ ಅಂದರೆ ಎಲ್ಲ ನಾನು ಮಾಡಿದೆ. ನಾವೇನು ಮಾಡ್ತೀವಿ? ಏನೇ ಕೆಲಸವನ್ನು ನಾವು ಮಾಡಬೇಕಾದ್ರೂ ಕೂಡ ನಮಗೆ ಇಂದ್ರಿಯಾಭಿಮಾನಿ ದೇವತೆಗಳು ಭಗವಂತ ಅವರ ಸಹಕಾರ ಇಲ್ಲದೆ ಇದ್ದರೆ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡಲಿಕ್ಕಾಗಲ್ಲ. ಇವತ್ತು ನನ್ನ ಕೈ ಆ ಕಡೆ ಈ ಕಡೆ ತಿರುಗಾಡ್ತಾ ಇದೆ ಅಂತಂದರೆ ಏನಾದರೂ ಎತ್ತಿಡೋಣ ಅಂತ ಅಂದ್ಕೊಂಡೆ ಎತ್ತಿಡ್ಬೋದು.
ಕೈಯೇ ತಿರುಗಾಡಲಿಲ್ಲ, ಸ್ಟ್ರೋಕ್ ಕೊಡ್ಕೊಂಡಿತ್ತು ಅಂತಂದರೆ ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೊಬ್ಬನೇ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ ಹರಿವಾಯು ಗುರುಗಳ ಅನುಗ್ರಹ ಬೇಕು, ಜೊತೆಗೆ ಬೇರೆಯವ್ರ ಸಹಕಾರನೂ ಬೇಕಾಗಿರುತ್ತೆ. ಯಾವುದೇ ಒಂದು ಲೌಕಿಕ ಕೆಲಸನೇ ಮಾಡಿ, ಒಂದು ಮದುವೆ ಮಾಡಿ, ಮುಂಜಾವೆ ಮಾಡಿ, ಮನೆ ಕಟ್ಟಿ, ಯಾವ್ದು ಮಾಡಿದ್ರು ಕೂಡ ಮತ್ತೊಬ್ಬರು ಸಹಕಾರ ತೊಗೊಂಡು ಮಾಡಿರ್ತೀವಿ. ನಾನು ಮಾಡಿದೆ ಅಂತ ಅಹಂಕಾರ ಪಟ್ಕೊಳ್ಳೋದಿದೆಯಲ್ಲ, ಈ ರೀತಿ ಅಹಂಕಾರ ಅವತ್ತು ಸಲ್ಲದು ಜಿಜ್ಞಾಸುವಾದವನಿಗೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಇನ್ನೊಂದು ವಿಶೇಷವಾಗಿ ಇರಬೇಕು ಜಿಜ್ಞಾಸುವಿಗೆ ಅಂತ. ಯಾವುದು? ಜನ್ಮ ಹುಟ್ಟು, ಮೃತ್ಯು ಸಾವು, ಜರ ಅಂದರೆ ಮುಪ್ಪು, ವ್ಯಾಧಿ ರೋಗ, ಇವುಗಳಿಂದ ಆಗ್ತಕ್ಕಂಥ ದುಃಖ, ಇದರ ಅನುದರ್ಶನ ನಿರಂತರವಾಗಿರಬೇಕು ಅಂತ. ಯಾವಾಗ ನಾವು ಭಗವಂತ ಬೇಕನ್ನಿಸ್ತಾನೆ ಅಂದರೆ, ಪ್ರಪಂಚ ನಮಗೆ ಕಿರಿಕಿರಿ ಅಂತ ಅನಿಸಿದರೆ ಭಗವಂತ ಬೇಕು ಅನ್ನಿಸ್ತಾನೆ. ಪ್ರಪಂಚ ಚೆನ್ನಾಗಿದೆ ಅಂದರೆ ಭಗವಂತ ಹತ್ರ ಹೋಗ್ಬೇಕು ಅಂತ ಯಾಕೆ ಅನ್ಕೋತೀವಿ? ಆದರೆ ಇದು ವಾಸ್ತವಿಕವಾಗಿ ಕಿರಿಕಿರಿ ಇದೆ, ನಮಗೆ ಅದ್ರ ಬಗ್ಗೆ ಗಮನ ಇಲ್ಲ ಅಷ್ಟೇ. ಹೊರಗಡೆ ಪದಾರ್ಥವನ್ನು ತಿಂದಾಗ ಖುಷಿ ಅನಿಸುತ್ತೆ, ರೋಡಲ್ಲಿ ಬೀದಿ ಬರಿಯಲ್ಲಿ ಮಾರ್ತಕ್ಕಂಥ ಪದಾರ್ಥವನ್ನು ತಿಂದಾಗ ಖುಷಿ ಅನಿಸುತ್ತೆ. ಆದರೆ ವಿಚಾರ ಮಾಡಿದರೆ ಅದರಲ್ಲಿರ್ತಕ್ಕಂತಹ ಅನಾರೋಗ್ಯಕರವಾದ ಪದಾರ್ಥಗಳನ್ನು ನೆನೆಸ್ಕೊಂಡ್ರೆ ಮುಂದೆ ಅಂಥ ರೋಗ ಬರುತ್ತೆ ಅಂತ ಅನಿಸಿದರೆ ಯಾವ ಮನುಷ್ಯನೂ ಬೀದಿ ಬದಿಯಲ್ಲಿ ಪದಾರ್ಥವನ್ನು ತಿನ್ನಲಿಕ್ಕೆ ಅಂತ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಅಲ್ಲಿ ಅಷ್ಟು ತೊಂದರೆ ಇದೆ ಅಂತ. ತತ್ಕಾಲದಲ್ಲಿ ನಾಲಿಗೆಗೆ ಸುಖ ಆಗ್ಬೋದು. ಹಾಗೆ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಮಗೆ ಎಷ್ಟೋ ಅದರಿಂದ ಮುಂದೆ ಆಗ್ತಕ್ಕಂಥ ಅನರ್ಥಗಳು, ಕಿರಿಕಿರಿಗಳು ಬೇಕಾದಷ್ಟು ಇರ್ತವೆ. ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲ್ಲ, ಅದರಿಂದ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ನಮಗೆ ಯಾವತ್ತೋ ಒಂದು ದಿವಸ ಪುರಾಣ ಕೂತಾಗ, ಹೌದಪ್ಪ ಈ ಸಂಸಾರ ಒಳ್ಳೇದಲ್ಲ, ಭಗವಂತನ ಪಡಿಬೇಕು ಅಂತ ಅನಿಸೋದಾಗಲಿ, ಅಥವಾ ನಮಗೇನೋ ಒಂದು ಪೆಟ್ಟಾಯಿತು ಜೀವನದಲ್ಲಿ ಎಲ್ಲರೂ ನಶ್ವರರಿ, ಭಗವಂತನ ನಾವು ಇನ್ಮೇಲೆ ವಿಶೇಷವಾಗಿ ಧ್ಯಾನ ಮಾಡಬೇಕು ಅಂತ ಈ ರೀತಿ ಕೆಲವೊಬ್ಬರು ಆಲೋಚನೆ ಮಾಡ್ತಾ ಇರ್ತಾರಲ್ಲ, ಇದನ್ನೇ ನಿರಂತರ ಮಾಡ್ತಾ ಇರು ಅಂತ ಹೇಳ್ತಾನೆ ಕೃಷ್ಣ. ಜನ್ಮ ಮೃತ್ಯು ಜರ ವ್ಯಾಧಿ ಇವುಗಳಲ್ಲಿ ದುಃಖದ ದೋಷದ ಅನುದರ್ಶನ, ದುಃಖಾದಿಗಳಲ್ಲಿ ದೋಷದ ಅನುದರ್ಶನ, ನಿರಂತರ ಅನುದರ್ಶನ ಅಂತ ಹೇಳ್ತಾನೆ, ಬರೀ ದರ್ಶನ ಅಲ್ಲ. ಅಂದರೆ ನಿರಂತರವಾಗಿ ಅದನ್ನು ನಾವು ಆಲೋಚನೆ ಮಾಡ್ತಾ ಇರಬೇಕು. ಈ ರೀತಿ ಮಾಡ್ತಾ ಇರ್ತಕ್ಕಂಥವನಿಗೆ ಭಗವಂತನಲ್ಲಿ ಹೋಗಬೇಕು ಅಂತ ವಿಶೇಷ ಕಾಳಜಿ ಬರ್ತದೆ. ಹಾಗಾಗಿ ಅವನು ಸಾಧನೆ ಬೇಗ ಮಾಡ್ಕೊಳ್ತಾನೆ. ಅದರಿಂದ ಈ ಗುಣ ಅವನಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆಸಕ್ತಿ ಅನಭಿಶ್ವಂಗ ಅಂತ ಇನ್ನೆರಡು ಗುಣ ಹೇಳ್ತಾನೆ. ಆಸಕ್ತಿ ಅನಭಿಶ್ವಂಗ ಒಂದರದ್ದೇ ಹೆಚ್ಚು ಕಡಿಮೆ ಅಂತ ಇಷ್ಟ. ಆಸಕ್ತಿ ಅಂತಂದರೆ ಆಸಕ್ತಿ, ನಾವು ನಮ್ಮ ವಸ್ತುಗಳು, ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು ಅಂಥೇಳಿ ಒಂದು ಅಭಿಮಾನ ಏನು ಇಡ್ತೀವಿ, ಈ ಅಭಿಮಾನ ಹೆಚ್ಚಾದರೆ ಅಭಿಶ್ವಂಗ ಅನಿಸ್ಕೊಳ್ಳುತ್ತೆ. ಸ್ವಲ್ಪನೂ ಇಡಬೇಡಿ, ಹೆಚ್ಚು ಇಡಬೇಡಿ ಅಂತ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ ಇಡಿ. ಶಕ್ತಿಯನ್ನು ಇಡಬಾರದು, ಮತ್ತು ಅನಭಿಶ್ವಂಗ ವಿಶೇಷ ಆಸಕ್ತಿಯನ್ನು ಕೂಡ ಇಡಬಾರದು. ಇದು ಕೂಡ ಸಾಧಕನಿಗೆ ಇರತಕ್ಕಂಥ ಗುಣ. ಎಲ್ಲಿ ಅಂತ ಅಂದರೆ ಪುತ್ರದಾರ ಗೃಹಾದಿಶು ಅಂತ ಅವನೇ ಹೇಳ್ಬಿಡ್ತಾನೆ. ಆದಿಶಬ್ದೇನೆ ಎಲ್ಲವನ್ನು ಇಟ್ಕೊಳ್ಳಿಕ್ಕೆ ಬರುತ್ತೆ. ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಶು, ತಮ್ಮ ಎಲ್ಲರಿಗೂ ಅಷ್ಟೇ ಅಲ್ವಾ, ನಮ್ಮ ಮಕ್ಕಳು, ನಮ್ಮ ಮನೆ, ನನ್ನ ಹೆಂಡತಿ, ನನ್ನ ಗಂಡ ಅಂತ ಹೇಳ್ಕೊಂಡು ಅಭಿಮಾನ ಅಲ್ಲೇ ಹೆಚ್ಚು ಬರೋದು. ಉಳುಕಿ ಕಡೆ ಬೇಕಾದ್ರೆ ಬಿಡ್ಬೋದು ನಾವು, ಇವುಗಳಲ್ಲಿ ಹೆಚ್ಚು ಬರ್ತಾ ಇರತ್ತೆ. ಅದಕ್ಕೆ ಇವತ್ತು ಒಂದು ಸೇರಿಸ್ಬೇಕನ್ಸುತ್ತೆ. ಬಹುಶಃ ಭಗವದ್ಗೀತೆಯಲ್ಲಿ ಹೇಳಲಾರ್ದೇನಂದ್ರೆ ಮೊಬೈಲು ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಇವುಗಳನ್ನ ಬೇಕಾದ್ರೆ ಬಿಡ್ತೀವಿ, ನಮ್ಮ ಹೆಂಡತಿ ಮಕ್ಕಳನ್ನ ಬೇಕಾದ್ರೆ ಬಿಡ್ತೀವಿ, ಮೊಬೈಲ್ ಬಿಡಲ್ಲ ಅನ್ನೋಷ್ಟು ಮಟ್ಟಿಗೆ ಪ್ರಪಂಚ ಹೋಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಆದಿ ಶಬ್ದ ಹೇಳಿದಾನೆ ಕೃಷ್ಣ, ಮೊದಲೇ ಆಲೋಚನೆ ಮಾಡಿ ಮುಂದೆ ಬರುತ್ತೆ ಮೊಬೈಲು, ನಾವು ಸೇರಿಸೋಣ ಅಂತ. ಆಮೇಲೆ ನಿತ್ಯಂಚ ಸಮಚಿತ್ತತ್ವಂ, ಯಾವಾಗಲೂ ಸಮಚಿತ್ತನಾಗಿರಬೇಕು ಅಂತ. ಸಮಚಿತ್ತ ಅಂದರೆ ನಮಗೆ ಸುಖ ದುಃಖಗಳು ಸಮುದ್ರದಲ್ಲಿ ತೆರೆಗಳು ಬಂದಂಗೆ ಬರ್ತಾ ಇರ್ತವೆ. ಯಾರಿಗೂ ನಮಗೆ ನಿರಂತರ ಸುಖ ನಿರಂತರ ದುಃಖ ಅಂತ ಆಗೋದಿಲ್ಲ. ಏನು ಚಕ್ರವತ್ ಪರಿವರ್ತಂತೆ ಅಂತ ಹೇಳ್ದಂಗೆ ಸುಖ ದುಃಖಗಳು ಬರ್ತಾ ಇರ್ತವೆ. ಇವುಗಳು ಬಂದಾಗ ಸಮಚಿತ್ತ ಇರಬೇಕು ಅಂತ, ಒಂದೇ ರೀತಿಯಾಗಿರಬೇಕು ಅಂತ. ಏನು ಸಮಚಿತ್ತವಾಗಿ ಒಂದೇ ರೀತಿ ಇರಬೇಕು ಅಂದರೆ, ಯಾರಿಗೆ ದುಃಖ ಆದಾಗ ದುಃಖ ಆಗಲ್ಲ, ಯಾರಿಗೆ ಸುಖ ಆದಾಗ ಸಂತೋಷ ಆಗಲ್ಲ. ನೀವು ಸಮಚಿತ್ತ ಆಗಿರಂದ್ರೆ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಮತ್ತು ಹಾಗಾದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಸಮಚಿತ್ತ ಅಂತಂದರೆ ಸುಖ ಆದಾಗಲೂ ಕೂಡ ಇದನ್ನು ಭಗವಂತನೇ ಮಾಡಿಸಿದ್ದಾನೆ ನನ್ನ ಕರ್ಮಾನುಸಾರವಾಗಿ, ನಾನು ಇದನ್ನೇನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಭಗವಂತ ಕೊಟ್ಟಿದ್ದಾನೆ ಅನುಭವಿಸ್ಬೇಕು ಅಂತ ಹೇಗೆ ಭಾವನೆ ಬರುತ್ತೋ, ದುಃಖ ಆದಾಗಲೂ ಕೂಡ ಭಗವಂತ ಕೊಟ್ಟಿದ್ದಾನೆ ನನ್ನ ಕರ್ಮಾನುಸಾರವಾಗಿ, ಇಲ್ಲೂ ಕೂಡ ಭಗವಂತನ ಕರ್ತೃತ್ವ ಇದೆ ಅಂತ ಸಮಾನವಾದ ಆಲೋಚನೆ. ಇದೂ ಕೊಟ್ಟಿದ್ದು ಭಗವಂತ, ಅದು ಕೊಟ್ಟಿದ್ದು ಭಗವಂತ, ಅದು ನನ್ನ ಕರ್ಮಾನುಸಾರವಾಗಿ ಬಂದಿದ್ದು, ಇದು ನನ್ನ ಕರ್ಮಾನುಸಾರವಾಗಿ ಬಂದಿದ್ದು, ಅದನ್ನು ನಾನು ಅನುಭವಿಸಲೇಬೇಕು, ಇದು ನಾನು ಅನುಭವಿಸಲೇಬೇಕು ಅಂತ ಈ ರೀತಿಯಾದ ಸಮಚಿತ್ತತ್ವ ಇಟ್ಕೊಳ್ಬೇಕು. ಸುಖಾದ ಬಹಳ ಹಿಗ್ಗಿಬಿಡೋದು ಅಥವಾ ದುಃಖಾದ ಬಹಳ ಕುಗ್ಬಿಡೋದು ಎರಡೂ ಕೂಡ. ಯಾಕೆಂದ್ರೆ ಬಹಳ ಹಿಗ್ಗಿದ್ರು ಕೂಡ ಧರ್ಮಾಚರಣೆ ಮಾಡ್ಲಿಕ್ಕಾಗಲ್ಲ, ಭಗವಂತನ ಧ್ಯಾನ ಮಾಡ್ಲಿಕ್ಕಾಗಲ್ಲ, ಬಹಳ ಕುಗ್ಗಿದ್ರು ಧ್ಯಾನ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಈ ಗುಣ ತುಂಬ ಮುಖ್ಯವಾದ್ದು. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಂತ. ಸಮಚಿತ್ತತ್ವ ಯಾವಾಗ ಅಂತ ಹೇಳ್ಬೇಕಾದ್ರೆ ಇಷ್ಟಾನಿಷ್ಟ ಉಪಪತ್ತಿಷು ಅಂತ, ಇಷ್ಟವಾದ ಪ್ರಾಪ್ತಿ ಅನಿಷ್ಟವಾದ ನಿವೃತ್ತಿ ಇತ್ಯಾದಿ ಸ್ಥಳಗಳಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ನಾಲ್ಕು ಹೇಳ್ತಾನೆ, ಮೈಚ ಅನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ, ನನ್ನಲ್ಲಿ
ಅವ್ಯಭಿಚಾರಿಯಾದ ಭಕ್ತಿ ಇರಬೇಕು. ವ್ಯಭಿಚಾರಿಯಾದ ಭಕ್ತಿ ಅಂತಂದರೆ ಬಿಟ್ಟು ಬಿಟ್ಟು ಬರೋದನ್ನು ಭಕ್ತಿಯನ್ನು ವ್ಯಭಿಚಾರಿಯಾದ ಭಕ್ತಿ ಅಂತಾರೆ. ಅವ್ಯಭಿಚಾರಿಯಿಂದ ನಿರಂತರವಾಗಿ ಭಕ್ತಿ ಇರಬೇಕು. ಅದು ಹೇಗಿರಬೇಕು? ಅನನ್ಯ ಯೋಗೇನ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ನಾನು ಸರ್ವೋತ್ತಮ ದೇವತೆ ಅಂತ ಮುಂದೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಾನು ಸರ್ವೋತ್ತಮ ದೇವತೆ ಅನ್ನೋ ಜ್ಞಾನ ಇಟ್ಟುಕೊಂಡು ನನ್ನಲ್ಲಿ ಅವ್ಯಭಿಚಾರಿಯಾದ ಭಕ್ತಿ ಇರಬೇಕು. ಇಲ್ಲ ಇನ್ನೊಬ್ಬನೂ ಸರ್ವೋತ್ತಮ ದೇವತೆ ಇದ್ದಾನೆ, ಇವನೂ ಸರ್ವೋತ್ತಮ ದೇವತೆ ಇದ್ದಾನೆ ಅಂತ ಹೇಳ್ಕೊಂಡು ಇವನಲ್ಲಿ ಹೋದಾಗ ಇವನಲ್ಲೇ ನೀನೇ ದೊಡ್ಡವನಪ್ಪ, ನೀನೇ ನಂಗೆ ಅನುಗ್ರಹ ಮಾಡಬೇಕು, ನೀನು ಬಿಟ್ಟರೆ ಮತ್ತೊಬ್ಬರು ಇಲ್ಲ ಅಂತ ಇವನನ್ನು ಈ ದೇವಸ್ಥಾನದಲ್ಲಿ ಈ ದೇವರನ್ನು ಪ್ರಾರ್ಥನೆ ಮಾಡೋದು, ಮತ್ತೊಂದು ದೇವಸ್ಥಾನದಲ್ಲಿ ಮತ್ತೊಬ್ಬ ದೇವತೆಯನ್ನು ಮಾಡೋದು. ಈ ರೀತಿ ಮಾಡಿದರೆ ಅದು ಅನನ್ಯ ಯೋಗ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ ನಾನೇ ಸರ್ವೋತ್ತಮ ದೇವತೆ, ಆದ್ದರಿಂದ ಉಳಿದವ್ರನ್ನ ಭಜನೆ ಮಾಡು ನನ್ನ ಪರಿವಾರತ್ವೇನ, ಆದರೆ ಭಕ್ತಿಯನ್ನು ಹೆಚ್ಚು ಮಾಡಬೇಕಾಗಿದ್ದು ನನ್ನಲ್ಲಿ, ಉಳಿದವರಲ್ಲಿ ತಾರತಮ್ಯ ಅನುಗುಣವಾಗಿ ಮಾಡಬೇಕು ಅಂತ ಅಭಿಪ್ರಾಯ ಇಟ್ಟುಕೊಂಡು ಮೈಚ ಅನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ ಮತ್ತು ವಿವಿಕ್ತ ದೇಶ ಸೇವಿತ್ವಂ. ಸಾಧಕನಾಗಿರ್ತಕ್ಕಂಥವನು ವಿವಿಕ್ತ ದೇಶ ಸೇವೆಯಾಗಿರ್ಬೇಕು. ಅಂದರೆ ಆದಷ್ಟು ಜನಸಮ್ಮರ್ದ ಇದ್ರೆ ಇರಬೇಡಿ ಅಂತ. ದೇವ್ರು ಬೇಕಾ? ಜನಗಳಿಂದ ದೂರ ಇರಿ. ಯಾಕೆಂದರೆ ಜನಗಳ ಮಧ್ಯೆ ಇದ್ರೆ ಹರಟೆ ಆಗುತ್ತೆ, ಇನ್ನೇನೋ ಆಗುತ್ತೆ, ಅವ್ರು ನಮಗೇನೋ ಅಂತಾರೆ, ನಾವೇನೋ ಅಂತೀವಿ, ಇದರಲ್ಲೇ ಮುಳುಗೋಗ್ತೀವಿ, ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಆದರೆ ಭಗವಂತನ ಭಕ್ತನಾಗಬೇಕು, ಅವನನ್ನೇ ಧ್ಯಾನ ಮಾಡಬೇಕು ಅಂದರೆ ನಾವು ಆದಷ್ಟು ಸಮ್ಮರ್ದ ಕಡಿಮೆ ಇರತಕ್ಕಂಥ ಸ್ಥಳದಲ್ಲಿರಬೇಕು. ಅರತಿರ್ ಜನಸಂಸದಿ, ಜನರ ಸಮೂಹದಲ್ಲಿ ರತಿ ಇರಬಾರ್ದು. ತಾನು ಇರಬೇಕಾಗಿರ್ತಕ್ಕಂಥದ್ದು ನಿರ್ಜನ ಸ್ಥಳದಲ್ಲೇ ಆದಷ್ಟು ಇರಬೇಕು. ಸಂಸತ್ತಿತ್ತು ತುಂಬ ಜನ ಸೇರ್ತಕ್ಕಂಥ ಜಾಗಗಳಿದೆ ಅಂದರೆ ಎಷ್ಟು ಬೇಕೋ ಅಷ್ಟು ಹೋಗಿ ದೂರ ಇರಬೇಕು ಅಂತ ಹೇಳ್ತಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಆಧ್ಯಾತ್ಮ ಜ್ಞಾನ, ಇನ್ನು ಭಗವದ್ವಿಷಯಕವಾದ ಜ್ಞಾನ ಇದೆಯಲ್ಲ, ಅದೇ ನಿತ್ಯವಾದ ಸತ್ಯವಾದ ಜ್ಞಾನ ಅಂತ ಅದರ ಬಗ್ಗೆ ನಮಗೆ ನಿಷ್ಠೆ ಇರಬೇಕು. ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನ ಭಗವಂತನ ಅಪರೋಕ್ಷ ಜ್ಞಾನಕ್ಕೋಸ್ಕರ ನಿರಂತರ ಶಾಸ್ತ್ರ ದರ್ಶನವನ್ನು ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳಬೇಕಾದ್ರೆ ತತ್ವಜ್ಞಾನಾರ್ಥ ದರ್ಶನಂ ಅಂತ ಹೇಳ್ತಾರೆ. ತತ್ವಜ್ಞಾನಕ್ಕೋಸ್ಕರ ದರ್ಶನ ಏನು ಗೊತ್ತಾಗಲ್ಲ ನಮಗೆ. ರಾಯರ ಗೀತಾ ವೃತ್ತಲ್ಲಿ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ. ತತ್ವಜ್ಞಾನಾರ್ಥ ದರ್ಶನ ಅಂದರೆ ತತ್ವಜ್ಞಾನಕ್ಕೋಸ್ಕರ ಶಾಸ್ತ್ರದ ದರ್ಶನ ಮಾಡ್ತಾ ಇರಬೇಕು, ಶಾಸ್ತ್ರದ ಅವಲೋಕನ ಮಾಡ್ತಾ ಇರಬೇಕು. ಇದಿಷ್ಟು ಸಾಧಕನಿಗೆ ಇರಬೇಕಾಗಿರ್ತಕ್ಕಂಥ ಗುಣಗಳು. ಏತಜ್ಞಾನ ಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ ಅಂತ ಹೇಳಿ ಇದಿಷ್ಟು ಸಾಧಕನಿಗೆ ಇರಬೇಕಾಗಿರ್ತಕ್ಕಂತಹ ಗುಣಗಳು ಅಂತ ಕೃಷ್ಣ ನಿರೂಪಣೆ ಮಾಡಿದರು. ಇವಾಗ ನಾವು ಹೇಳ್ತೇವೆ ಯಾರಾದ್ರೂ ಕೂಡ ಒಂದು ಸಂಸಾರ ಅನ್ನೋದು ಇದ್ದೇ ಇರುತ್ತೆ. ಸಂಸಾರ ಅಂದರೆ ಲೌಕಿಕವಾದ ಸಂಸಾರ ಅಲ್ಲ, ಶಾಸ್ತ್ರದಲ್ಲಿ ಇರುವಂಥ ಸಂಸಾರ ಅಂತ. ಆ ಸಂಸಾರದ ಬಂಧನಕ್ಕೆ ಮೂಲ ಯಾವುದು ತಿಳಿಬೇಕಾದಂತಹ ನಾವು. ಸಂಸಾರ ಬಂಧನ ಅಂದರೆ ಮತ್ತೇನೂ ಅಲ್ಲ, ಪ್ರಕೃತಿ ಬಂಧವೇ ಸಂಸಾರ ಬಂಧ. ಶುದ್ಧನಾದಂತಹ ಚೇತನ ಇದ್ದಾನಲ್ಲ, ಅವನು ಜ್ಞಾನಾನಂದಾದ ರೂಪ, ಜ್ಞಾನ ಆನಂದ ರೂಪ. ಅವನಿಗೆ ಅವನ ಜ್ಞಾನವೂ ಬರದೇ ಇರೋ ಥರ, ಭಗವಂತನ ಜ್ಞಾನವೂ ಬರದೇ ಇರೋ ಥರ ಒಂದು ಭಾವರೂಪ ಅಜ್ಞಾನ ನಮ್ಮನ್ನು ಆವರಿಸ್ಕೊಂಡಿದೆ. ಅದನ್ನೇ ಪ್ರಕೃತಿ ಅಂತ ಕರೀತಾರೆ. ಈ ಪ್ರಕೃತಿಯೇ ಎಲ್ಲದಕ್ಕೂ ಕೂಡ ಅಂದರೆ ಈ ನಮ್ಮ ಅನರ್ಥ, ಈ ಏನು ಸಂಸಾರ ಅಂತ ಕರಿತೀವಿ, ಸಂಸಾರ ಅಂತ ಕರೆಯೋದು ಮದುವೆ ಆಗಿದ್ದಕ್ಕೆ ಸಂಸಾರ ಅಂತಲ್ಲ. ಸಂಸಾರ ಅಂತಂದರೆ ನಾವು ಈ ಪುನಃ ಹುಟ್ಟು, ಸಾವು, ದುಃಖ, ಜರ, ಮುಪ್ಪು ಎಲ್ಲದರಲ್ಲಿ ತೊಳಲಾಡ್ತಾ ಇದೆಯಲ್ಲ. ಒಂದು ದಿವಸ ಹುಡ್ತೀವಿ, ಎಲ್ಲ ಮಾಡ್ತೀವಿ, ತಿರ್ಗಿ ಒಂದು ದಿವಸ ಆಯ್ತೀವಿ, ಪುನಃ ಹುಡ್ತೀವಿ. ಇದನ್ನು ಸಂಸಾರ ಅಂತ ಕರೀತಾರೆ. ಈ ರೀತಿ ಯಾಕಾಗುತ್ತೆ ಅಂದರೆ ನಮಗೆ ಸರಿಯಾದ ತತ್ವಜ್ಞಾನ ಇಲ್ಲದೆ ಇರೋದ್ರಿಂದ ಆ ತತ್ವಜ್ಞಾನ ಅಭಾವ ಪ್ರಯುಕ್ತವಾಗಿ ನಮಗೆ ಈ ಸಂಸಾರ ಆಗ್ತಾ ಇದೆ. ಈ ತತ್ವಜ್ಞಾನ ಯಾಕೆ ಬರ್ತಾ ಇಲ್ಲ ಅಂದರೆ ನಮಗೆ ಪ್ರಕೃತಿ ಬಂಧ ಇದೆ. ಆ ಪ್ರಕೃತಿ ಬಂಧ ಇರೋದ್ರಿಂದ ಈ ಸಂಸಾರ. ಹಾಗಾದರೆ ಸಂಸಾರಕ್ಕೆ ಮೂಲ ಯಾವುದು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಂತಾದರೆ ಪ್ರಕೃತಿ ಬಂಧವೇ ಮೂಲ. ಪ್ರಕೃತಿ ಬಂಧ ಮೂಲ ಆದರೂ ಕೂಡ ಸ್ವತಂತ್ರವಾಗಲ್ಲ, ಅದಕ್ಕೆ ಮತ್ತೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅದನ್ನು ಪ್ರೇರಣೆ ಮಾಡ್ತಾನೆ. ಅದರಿಂದ ಭಗವಂತನಿಂದ ಪ್ರೇರಿತವಾಗಿರ್ತಕ್ಕಂತಹ ಪ್ರಕೃತಿ ಬಂಧವು ನಮ್ಮನ್ನು ಈ ಸಂಸಾರಕ್ಕೆ ತಳ್ಳಿದೆ. ಆದ್ದರಿಂದ ಪ್ರಕೃತಿ ಬಂಧ ಅದು ಸಂಸಾರಕ್ಕೆ ಮೂಲ. ಅಂದರೆ ಬಿಡುಗಡೆನೂ ಕೂಡ ಹೇಗಪ್ಪ ಅಂತ ನೆಕ್ಸ್ಟ್ ಪ್ರಶ್ನೆ ಬರ್ಬೋದು. ಆ ಭಗವದ್ ಅನುಗ್ರಹವೇ ಬಿಡುಗಡೆಗೆ ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಸಾಧನೆಗಳೆಲ್ಲ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇದೆಲ್ಲವೂ ಕೂಡ ಆ ಸಂಸಾರಕ್ಕೆ ಕಾರಣವಾದ ಪ್ರಕೃತಿ ಬಂಧವನ್ನು ಬಿಡಿಸ್ಕೊಳ್ಳಿಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಭಗವದ್ ಅನುಗ್ರಹವೇ ಈ ಪ್ರಕೃತಿ ಬಂಧದ ಬಿಡುಗಡೆಯ ಮೂಲ ಆಗುತ್ತೆ. ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂತಹ ಆಚಾರ್ಯರಿಗೆ ವಾಹಿನಿಯವರಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತೇನೆ. ಆಚಾರ್ಯ ಧನ್ಯವಾದ. ಶ್ರೀಕೃಷ್ಣ.